ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚಿನ್ಮಯ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಕ್ಷೇತ್ರಸ್ಥ ಸಮಸ್ತ ದೇವತೆಗಳಿಗೂ ವಂದಿಸಿ, ಪ್ರಿಯ ಪುಣ್ಯಾತ್ಮರೇ, ತಮ್ಮೆಲ್ಲರಿಗೂ ಅನಂತ ಶುಭಾಶಯಗಳು. ಪುನಶ್ಚ ಶ್ರಾವಣ ಮಾಸದಲ್ಲಿ ಭಗವಂತನ ಕೃಪೆಯಿಂದ, ಸದ್ಗುರುಗಳ ಕರುಣೆಯಿಂದ ನಾವು ಸತ್ಸಂಗದಲ್ಲಿ ಪ್ರವೃತ್ತರಾಗ್ತಾ ಇದ್ದೇವೆ. ಹಿರಿಯರು, ಶರಣರು, ಗುರುಗಳು ಅವರದು ಒಂದೇ ಒಂದು ಅಭಿಪ್ರಾಯ ಅವರಲ್ಲಿ ಇರ್ತದೆ. ಜಗತ್ತಿನಲ್ಲಿ ಹಾಗಿರೋರು ಭಾಳ ಕಷ್ಟ. ಶ್ರೀಮಂತ ಆಗಿ ದೊಡ್ಡ ಮನೆ ಕಟ್ಟದ ಅಂದ್ರೆ ನನ್ನಂಗೆ ಯಾರೂ ಕಟ್ಟಬಾರ್ದು. ಶ್ರೀಮಂತ ಆದ ಅಂದ್ರೆ ನನ್ನಟ್ಟು ಶ್ರೀಮಂತ ಯಾರೂ ಆಗಬಾರ್ದು. ವಿದ್ಯಾವಂತ ಆದ ಅಂದ್ರೆ ನನ್ನಷ್ಟು ಗೋಲ್ಡ್ ಮೆಡಲ್ ಯಾರೂ ಮತ್ತೊಬ್ಬರು ತಗೋಬಾರ್ದು. ಪೈಲ್ವಾನ್ ಆದ ಅಂದ್ರೆ ನನಗಿಂತ ಹೆಚ್ಚಿಗೆ ಯಾರೂ ಇರಬಾರ್ದು. ಇದು ಪ್ರಾಪಂಚಿಕ ಮನುಷ್ಯನ ಸ್ವಭಾವ ಅದ. ಇನ್ನೊಬ್ಬರ ಏಳ್ಗೆ, ಇನ್ನೊಬ್ಬರ ಕಲ್ಯಾಣ, ಇನ್ನೊಬ್ಬರ ಸುಖ ಆತನಿಗೆ ಸಹನ ಆಗುವುದಿಲ್ಲ ಅಂತ ನಮ್ಮೆಲ್ಲರ ಅನುಭವ ಅದ. ಆದರೆ ಜಗತ್ತಿನೊಳಗೆ ಒಬ್ಬರೇ ಅದರ ಮಹಾನುಭಾವರು. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಅವರು ಒಬ್ಬರೇ ಅದಾರ. ಅವ್ರೇನಂತಾರೆ ಅಂದರೆ ಎಲ್ಲರೂ ಸುಖಿಗಳಾಗಲಿ ಅಂತಾರೆ. ಅನ್ಯರ ಸುಖದಲ್ಲಿ ಸುಖವನ್ನು ಅನುಭವಿಸುವ, ಅನ್ಯರ ದುಃಖದಲ್ಲಿ ದುಃಖವನ್ನು ಅನುಭವಿಸತಕ್ಕಂಥವ್ರು ಜಗತ್ತಿನೊಳಗೆ ಯಾರೇ ಇದ್ದರೆ ಅವರು ಮಹಾತ್ಮರು, ಸತ್ಪುರುಷರು. ಅವರಿಗೆ ಅವರ ದುಃಖ ತಮ್ಮದು ಅಂತ ತಿಳ್ಕೊತಾರೆ, ಅವರ ಸುಖ ನಮ್ಮ ಸುಖ ಅಂತ ತಿಳ್ಕೊತಾರೆ. ಅಂಥವರಿಗೆ ನಾವು ಶರಣರು, ಸಂತರು, ಮಹಾನುಭಾವರು ಅಂತ ಕರೀತಾ ಇದ್ದೇವೆ. ಅವರು ಭೂಮಿಯಲ್ಲಿ ಬದುಕಿದ್ದು ನಮಗಾಗಿ, ಅದರ ಪರಮಾತ್ಮ ಅವನದೇನು ಕೆಲಸ ಇಲ್ಲ, ನಮಗಾಗಿ ಪರಮಾತ್ಮ ಅದಾನೆ. ಮಹಾತ್ಮರು ನಮಗಾಗಿ ಅದಾರೆ. ಏನಕ್ಕೇನು ಪ್ರಕಾರದಿಂದ ಜೀವ ದುಃಖಿ ಆಗಬಾರ್ದು. ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭವೇತ್. ಎಲ್ಲರೂ ಸುಖಿಗಳಾಗಿರಲಿ, ಎಲ್ಲರೂ ನಿರೋಗಿ ಆಗಿರಲಿ, ಯಾರಿಗೆ ದುಃಖ ಬರಬಾರ್ದು ಅಂತಕ್ಕಂಥ ಈ ಭವ್ಯ ಸಂದೇಶವನ್ನು ಹೇಳಿ ಅದರಂತೆ ಇದ್ದವರು ಮಹಾತ್ಮರು. ಆಕಳ ಇಡೀ ದಿನ ಹುಲ್ಲು ಮೇಯ್ದು ಮನೆಗೆ ಬಂದು ಕರಿ ಕುಡಿಸ್ತದೆ. ತಾಯಿ ಎಲ್ಲ ಊಟ ಮಾಡಿ ತನ್ನ ಮಲೆಯನ್ನು ಕೂಸಿನ ಬಾಯಲ್ಲಿ ಇಡ್ತಾಳೆ. ಅದು ಆಕೆ ಕೃಪಾ, ದಯ, ಆಕೆ ಪ್ರೇಮ, ಆಕೆ ಭಕ್ತಿ. ತದ್ವತ್ ಮಹಾತ್ಮರು ಜಗತ್ತಿನೊಳಗೆ ಅನಂತ ಕಷ್ಟಗಳನ್ನು ಸಹನ ಮಾಡಿ ನಮ್ಮ ಕಲ್ಯಾಣಕ್ಕಾಗಿಯೇ ಅವರು ಭೂಮಿಯಲ್ಲಿ ಪರೋಪಕಾರಾರ್ಥಮಿದಂ ಶರೀರಂ, ಪರೋಪಕಾರಕ್ಕಾಗಿಯೇ ಅವರು ಬಾಳಿ ಬದುಕಿ
ನಮಗೆರಡು ಕಿವಿ ಮಾತುಗಳನ್ನು ಹೇಳ್ತಾರೆ. ಅದನ್ನು ನಾವು ಆಲಿಸಬೇಕು, ಕೇಳಬೇಕು, ಶ್ರವಣ ಮಾಡಬೇಕು. ಯಾವ ಮಾತು ಮಹಾತ್ಮರ ಮಾತು ಕಿವಿಗೆ ಬಿದ್ದು ಅಂದರೆ ಅದು ಮನುಷ್ಯನಿಗೆ ಸಂಜೀವಿನಿ ಅದ. ಅದನ್ನು ಕೇಳಿ ತಿಳಿದು ಅನುಭವಿಸಿದ ಅಂದರೆ ಅವನಿಗದು ಅಮೃತದ ಸಂಜೀವಿನಿ ಅದ. ಸಮಸ್ತ ದುಃಖಗಳಿಂದ ಪಾರು ಮಾಡ್ತದೆ, ಮನುಷ್ಯನಿಗೆ ಸದಾ ಸುಖಿಯನ್ನಾಗಿ ಮಾಡ್ತದೆ ಅಂತ ತಿಳ್ಕೊಂಡು ಮಹಾನುಭಾವರು ಬಹು ಪ್ರಯತ್ನ ಮಾಡಿ ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಮನುಷ್ಯರು ಎಲ್ಲರ ಇಚ್ಛೆ ಅದ, ದುಃಖ ಬೇಡ. ಪರಮಾತ್ಮ ಸುಖಂ ಮೇಷ ದುಃಖಂ ಮಾ ಭೂದಿತಿ ಸರ್ವೇಷಾಂ ಇಚ್ಛಾ ವರ್ತತೆ. ಒಂದು ಇರುವಿಗೂ ದುಃಖ ಸಹನಿಲ್ಲ. ಮನುಷ್ಯರಿಗೆ ದೊಡ್ಡವದನ್ನು ತಿಳುವಳಿಕೆ, ಅದನ್ನು ದುಃಖ ಯಾರಿಗೂ ಸಹನಿಲ್ಲ. ಪರಂತು ದುಃಖ ಬರುವುದು ಬಿಟ್ಟಿಲ್ಲ, ದುಃಖ ಬೇಕಾಗಿಲ್ಲ, ದುಃಖ ಬಿಡಂಗಿಲ್ಲ. ಕಾರಣ ಏನು? ಯಾವ ಮನುಷ್ಯನೂ ಕೂಡ ಅದನ್ನು ಕಾರಣ ಏನು ಅಂದರೆ ನಾ ಏನೋ ತಪ್ಪು ಮಾಡ್ತೀನಿ. ರೋಗ ಯಾರಿಗೂ ಬೇಡಾಗ್ಯದ, ಪರಂತು ರೋಗ ಎಲ್ಲರಿಗೂ ಬರ್ತದೆ. ಯಾಕೆ? ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಹಳ್ಳಿಯಾಗ ಎಷ್ಟು ಚಂದ ಹೇಳಿದ್ರಿ, ಯಾರಿಗೆ ಮಾತಾಡೋಕ್ಕೆ ಬರ್ತದೆ, ಹೆಂಗೆ ಮಾತಾಡಬೇಕು, ಎಲ್ಲಿ ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಯಾವಾಗ ಮಾತಾಡಬೇಕು, ಇಷ್ಟು ಕಲಿತ ಅಂದ್ರೆ ಅವ ಜಗತ್ತಿನಲ್ಲಿ ನಿರ್ವೈರಿಯಾಗಿರ್ತಾನೆ. ಅವನಿಗೆ ವಿರೋಧಿಗಳು ಜಗತ್ತಿನಾಗ ಯಾರೂ ಇಲ್ಲ. ನಮಗೆ ಮಾತನಾಡಲಿಕ್ಕೆ ಬರುವುದಿಲ್ಲ ಅಂತ ತಿಳ್ಕೊಂಡೇ ವೈರಿಗಳು ಉತ್ಪನ್ನ ಆಗ್ತಾರೆ. ನಮಗೆ ಊಟ ಮಾಡೋಕ್ಕೆ ಬರಂಗಿಲ್ಲ ಅಂತ ತಿಳ್ಕೊಂಡೇ ಜಡ್ಡು ಬರ್ತದೆ. ಊಟ ಬಲ್ಲವನಿಗೆ ರೋಗವಿಲ್ಲ. ಅದರಂತೆ ನಮ್ಮ ಜೀವನದಲ್ಲಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಹೇಗೆ ಇರಬೇಕು, ಹೌ ಟು ಲೀಡ್ ದ ಲೈಫ್, ಜೀವನ ಹೇಗೆ ಸಾಗಿಸಬೇಕು ಅನ್ನೋದು ಗೊತ್ತಿಲ್ಲದಕ್ಕೇ ನಾವು ದುಃಖಿಗಳಾಗ್ತೇವೆ. ಗೊತ್ತು ಇದ್ದರೂ ಪ್ರಮಾದವಶಾತ್ ನಾವು ತಪ್ಪುಗಳನ್ನು ಮಾಡ್ತೇವೆ, ಅದು ದುಃಖ ಹೊಂದ್ತೇವೆ. ಯಾರಿಗೆ ಗೊತ್ತಿಲ್ಲ ಅಪಥ್ಯ ಮಾಡಿದ್ರೆ ರೋಗ ಹೆಚ್ಚಾಗ್ತದಂತ. ಶುಗರ್ ಇದ್ದವನು ಶುಗರ್ ತಿನ್ನಬಾರ್ದಂತ ಗೊತ್ತಿಲ್ಲ, BP ಆದವನಿಗೆ ತುಪ್ಪ ಉಪ್ಪು ಉಣ್ಣಬಾರ್ದಂತ ಗೊತ್ತಿಲ್ಲ. ಗೊತ್ತು ಇದ್ರೂ ಮನುಷ್ಯ ಒಮ್ಮೊಮ್ಮ ತಪ್ಪ ಮಾಡ್ತಾನೆ. ತಪ್ಪು ಮಾಡಿ ದವಾಖಾನೆ ಹೋಗ್ತಾನೆ. ಆ ಸಿಹಿ ತಿನ್ನಕ್ಕೆ ಎಷ್ಟು ಖರ್ಚು ಮಾಡಿದ್ದ ಅದರ 10 ಪಟ್ಟ ಔಷಧ ಖರ್ಚು ಮಾಡ್ತಾನೆ. ಆ ತುಪ್ಪ ತಿನ್ನಕ್ಕೆ ಎಷ್ಟು ರೊಕ್ಕ ಹೋಗಿತ್ತು ಅದರ 10 ಪಟ್ಟ BP ಖರ್ಚು ಮಾಡ್ತಾನೆ ಗೊತ್ತಿದ್ರು. ಅದಕ್ಕೆ ಮಹಾತ್ಮರು ನಮಗೆ ಬಹಳ ಸುಂದರವಾಗಿ ಹೇಳ್ತಾರೆ, ಮನುಷ್ಯನಿಗೆ ಸಮಸ್ತ ದುಃಖಗಳು ಬರ್ತವೆ. ಯಾಕೆ ಅಂದರೆ ನೀತಿ ನಿಯಮಗಳನ್ನು ಬಿಟ್ಟದ್ದರಿಂದ. ಇಷ್ಟೇ. ಮನುಷ್ಯ ಎಚ್ಚರಿರಬೇಕು, ಯಾವಾಗಿರಬೇಕು, ನಿದ್ದೆ ಮಾಡಬೇಕು, ಯಾವಾಗ ಮಾಡಬೇಕು, ಉಣಬೇಕು, ಯಾವಾಗ ಉಣಬೇಕು, ಮಾತಾಡಬೇಕು, ಯಾವಾಗ ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಹೆಂಗೆ ಗೊತ್ತಿತ್ತು, ಅವನು ಸುಖಿ ಆರೋಗ್ಯ ಇರ್ತಾನೆ. ಹಾಗೆ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಪಾಪ ನಿರ್ಮಾಣ ಆಗ್ತದೆ ಮನುಷ್ಯನಿಗೆ. ಅದಕ್ಕೆ ರೋಗ ಅಂತಾರೆ. ಶರೀರಕ್ಕೆ ಬರೋದಕ್ಕೆ ರೋಗ ಅಂತಾರೆ, ಮನಸ್ಸಿಗೆ ಬರೋದಕ್ಕೆ ಪಾಪ ಅಂತಾರೆ. ರೋಗ ಕಾಣ್ತದೆ, ಗೊತ್ತಾಗ್ತದೆ, ಜ್ವರ ಬರ್ತವೆ, ತಲೆ ನೋಯ್ತದೆ. ಪಾಪ ಗೊತ್ತಾಗೋದಿಲ್ಲ, ಪಾಪ ಗೊತ್ತಾಗೋದಿಲ್ಲ. ಗೊತ್ತಾಗಲಾರ ಸಲುವಾಗಿ ಹಂಗೆ ಮಾಡ್ತಾನೆ ಹೋಗ್ತೇವೆ. ಹಾಗೆ ಮಾಡ್ತಾ ಹೋಗ್ತೇವೆ. ಅದು ಬಹಳ ಬೆಳೀತು ಅಂದರೆ ಗಂಟಿನಕ್ಕಿಂತ ಬಡ್ಡಿನೇ ಹೆಚ್ಚಾಯಿತು ಅಂದರೆ ಸಮೂಲ ನಷ್ಟಂ, ಪೂರ ಎಲ್ಲ ಹಾಳಾಗಿ ಹೆಂಗೆ ಹೋಗ್ತದೆ, ಮನುಷ್ಯನ ಜೀವನವೇ ಹಾಳಾಗ್ತದೆ. ಅದಕ್ಕೆ ನಮ್ಮ ಮಹಾತ್ಮರು ಈ ಪಾಪದಿಂದ, ದುಷ್ಕೃತ್ಯದಿಂದ, ದುರಾಚಾರದಿಂದ, ದುರ್ನಡತೆಯಿಂದ ದೂರ ಇರಲಿಕ್ಕೆ
ನಮಗೊಂದು 3-4 ಮಾತುಗಳನ್ನು ಹೇಳಿದ್ದಾರೆ. ನಾವು ಪಾಪ ಮಾಡ್ತೇವೆ 3ರಿಂದ: ಶರೀರದಿಂದ, ಬಾಯಿಯಿಂದ, ಮನಸ್ಸಿನಿಂದ. ಪಾಪ ಮಾಡೋಕ್ಕೆ ಇವೇ ಅದಾವೆ. ಶರೀರದಿಂದ ಮಾಡಬೇಕು, ಒದಿಬೇಕು, ಹಿಡಿಬೇಕು, ಬಡಿಬೇಕು. ಶರೀರದಿಂದ ಮಾಡ್ತೇವೆ. ತಿನ್ನಬಾರ್ದು ತಿಂತೇವೆ, ಉಣಬಾರ್ದು ಉಣ್ತೇವೆ. ಇದೆಲ್ಲ ಶರೀರದಿಂದ ಪಾಪ ಆಗ್ತವೆ. ಪಾಪ ಅವಶ್ಯಂ ನರಕಂ ಪ್ರಯಾತಿ. ಶಾಸ್ತ್ರ ಅವಶ್ಯ ಅಂದರೆ ಏನ್ರಿ? ನೀವೇನು ಮಾಡೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ. ಪಾಪದಿಂದ ಮನುಷ್ಯ ನಿಶ್ಚಿತವಾಗಿ ದುಃಖವನ್ನು ಹೊಂದುತ್ತಾನೆ, ನರಕಕ್ಕೆ ಹೋಗುತ್ತಾನೆ, ಕಷ್ಟವನ್ನು ಪಡುತ್ತಾನೆ. ಪಾಪದಿಂದನೇ ಮನುಷ್ಯನಿಗೆ ರೋಗ, ದುಃಖ, ವ್ಯಾಧಿ ಇವೆಲ್ಲ ಬರ್ತಾವಂತ ಮಹಾನುಭಾವರು ಹೇಳಿದ್ದಾರೆ. ಶರೀರದಿಂದ ಪಾಪ ಮಾಡಿದ್ರೆ, ಒಂದು ವೇಳೆ ಬಾಯಿಯಿಂದ ಪಾಪ ಮಾಡಿದ್ರಿ, ಬಾಯಿಯಿಂದ ಪಾಪ ಆಡಿದ್ರು. ಅದಕ್ಕೆ ಅವ್ರು ಹೇಳಿದ್ರು, ಮನುಷ್ಯ ಏನಪ್ಪ ಅಂತ ಕೇಳಿದ್ರೆ, ಶಾಸ್ತ್ರದೊಳಗೆ ಅವು 3-4 ಮಾತುಗಳನ್ನು ಏನಪ್ಪ ಅಂತ ಕೇಳಿ ಶರೀರದಿಂದ ಪಾಪ ಮಾಡೋರಿಗೆ ಹೇಳಿದ್ದಾರೆ. ಅವು ಮನುಷ್ಯ ಮಾಡಬಾರ್ದು. ಏನೇನು ಮಾಡಬಾರ್ದು? ಮನುಷ್ಯನಿಗೆ ಯಾವಾಗಲೂ ನಮ್ರತೆ ಬಿಡಬಾರ್ದು. ಮಾತು ಸಲುವಾಗಿ ಹೊಲ ಕಳ್ಕೊಂಡಾರ ಅಂತ ಹಿಂದೆ ಹೇಳ್ತೀರಿ ನೀವು ಹಳ್ಳಿಯಾಗ. ಮಾತಿಗೆ ಹೊಲ ಕಳ್ಕೊಂಡ್ರಂತ. ಶಾಣ್ಯರು ಮಾತಿನಲ್ಲಿ ಸೋತವನೇ ಜಾಣ ಸರ್ವಜ್ಞ. ಸರ್ವಜ್ಞ ಹೇಳ್ದ, ಸೋಲ್ಬೇಕು ಮಾತಿನೊಳಗೆ. ಎಲ್ಲಿ ಲಾಭನೇ ಇಲ್ಲ ಅಲ್ಲಿ 10 ಮಾತಾಡಿ ಕೆಲಸ ಏನದ? ಏನು ಕೆಲಸ ಅದ? ಕುಂತಿರ್ತಾರೆ ನೋಡಿ, ಯಾರು ದಾರಿ ಕಾಂಗ್ರೆಸ್ಸು BJP ಪಾರ್ಟಿ ಹೇಳ್ತಿರ್ತಾವೆ. ಅವು ಎಲ್ಲಿ ಅವ್ರು ಮಾಡೋರು ಬೇರೆ, ರೊಕ್ಕ ತಿನ್ನೋರು ಸುಮ್ಮನೆ ಮಾತಾಡ್ತಾವೆ. ಇಲ್ಲಿ ಕುತ್ಕೊಂಡು ಏನು ಕೆಲಸ ಹೋಗಿಸಿಲ್ಲ. ಇಟ್ಟೆಲ್ಲ ಮಾತ್ರ ಓಟ್ ಕೊಡೋಕ್ಕೂ ಹೋಗಿಲ್ಲ ಅವ, ಓಟ್ನೂ ಹಾಕಂಗಿಲ್ಲ ಅವ, ಮಾತಾಡೋ ಅಷ್ಟೇ. ಈ ವನಪ ಶಬ್ದ ಮನುಷ್ಯನಲ್ಲಿ ಯಾವಾಗಲೂ ಕೂಡ, ಶರೀರದಲ್ಲಿ ಯಾವಾಗಲೂ ವಿನಯ ಇರಬೇಕು. ಮನುಷ್ಯನ ಮಾತಿನೊಳಗೆ. ಮಾತಿನಲ್ಲಿ ಸೋತವನ್ನೇ ಜಾಣ ಸರ್ವಜ್ಞ. ಸರ್ವಜ್ಞ ಹೇಳಿದರು, ಮಾತು ಬಹಳ ಎಚ್ಚರಿಂದ ಆಡಬೇಕು. ಹೆಂಗೆ ಕೈಯಿಂದ ಒಂದು ಕಲ್ಲು ಒಗದ್ರಿ ಅಂದರೆ ಹೊಳ್ಳಿ ಹೆಂಗೆ ಬರಂಗಿಲ್ಲ, ಅದು ಬರಂಗಿಲ್ಲ ಹೊಳ್ಳಿ. ಹಂಗೆ ಮಾತು ಒಂದು ಬಾಯಿಂದ ಹೊರಗೆ ಹೋಯ್ತು ಅಂದರೆ ಅದು ವಾಪಸ್ ಬರುವುದಿಲ್ಲ. ಬಂದೂಕಿನ ಗೋಳಿ, ಬಿಟ್ಟು ಬಾಣ, ಕೈ ಒಗೆದ ಕಲ್ಲ, ಏನು ಮಾಡಿದ್ರೆ ಹೊಳ್ಳಿ ಬರಂಗಿಲ್ಲಲ್ಲ. ಹಾಗೆ ನಾವು ಒಮ್ಮೆ ಆಡ್ದೇವಿ ಅಂದರೆ ಅದು ಹೊಳ್ಳಿ ಬರಂಗಿಲ್ಲ. ಅದಕ್ಕೆ ಮಾತಾಡೋಕ್ಕಿಂತ ಮೊದಲು 10 ಸಲ ಆಡಲೆ, ಬಿಡಲೆ, ಅನ್ಬೇಡ ವಿಚಾರ ಮಾಡಿ ಮಾತಾಡಬೇಕು. ಮಾತಾಡಿ ವಿಚಾರ ಮಾಡಬಾರ್ದು. ಭಾಳ ಮಾತಾಡ ಸಾರಿ ಮಂಗೆ ಸಾರಿ ಅನ್ನಕ್ಕೆ ಮೊದಲು ಮಾತಾಡೋದಕ್ಕೆ ತಪ್ಪಾಯ್ತೀರಿ. ತಪ್ಪಂಗೆ ಮಾತಾಡೋದಕ್ಕೆ ಮಾತಾಡಿ ಆಮೇಲೆ ಸ್ವಾರಿ ಕೇಳೋದಕ್ಕಿಂತಲೂ ಮೊದಲೇ ವಿಚಾರ ಮಾಡಿ ಮಾತಾಡಿದ್ರೆ ಆಯ್ತು. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಕೂರ್ಮಗ್ರೀವೇವ ನೀಚಾನಾಂ. ಕೂರ್ಮ ಅಂದ್ರೆ ತಾಂಬಿ ನೋಡ್ರಿ, ಇಲ್ಲ ತಾಂಬಿ ಆಮಿ, ಅದು ಮಾರಿ ಹೊರಗೆ ಮಾಡ್ತಿರ್ತದೆ ನೋಡ್ದಿಲ್ಲ. ಹಂಗೆ ನೀಚರ್ ಮಾತು ಹೊರಗೆ ಒಳಗೆ ಇರ್ತವೆ. ಪೂರ ಹೊರಗೆ ಇರಂಗಿಲ್ಲ, ಪೂರ ಒಳಗೂ ಇರಂಗಿಲ್ಲ. ಅವ್ರು ನೀಚರು. ಕೂರ್ಮಗ್ರೀವೇವ ನೀಚಾನಾಂ ಮಾತು ಆಡ್ತಾರೆ. ಅದಕ್ಕೆ ಪುಣ್ಯಾತ್ಮರೇ, ನಮ್ಮ ಮಂತ್ಯಕ್ಕೆ 3 ವಸ್ತು ಪುಣ್ಯವನ್ನು ಗಳಿಸಲಿಕ್ಕೆ, ಪಾಪ ಗಳಿಸೋಕ್ಕೆ 3 ಸಾಧನ ಪರಮಾತ್ಮ ಏನೊಂದು ರೊಕ್ಕ ಇಲ್ಲದೆ, ಖರ್ಚಿಲ್ಲದೆ ನಮ್ಗೆ ಕೊಟ್ಟಾನ. ಶರೀರ ಬಂದದ, ಈಗ ಪ್ರಶ್ನೆ ಇಲ್ಲ. ಇದು ಎಂಥ ಪುಣ್ಯ ಮಾಡ್ತಾರೆ. ಇದರಿಂದ ಎಷ್ಟು ಪುಣ್ಯ ಗಳಿಸ್ಯಾರ, ಇದರಿಂದ ಪುಣ್ಯ ಗಳಿಸ್ಯಾರ, ಇದರಿಂದ ಧನ ಗಳಿಸ್ಯಾರ, ಇದರಿಂದ ಕೀರ್ತಿ ಗಳಿಸ್ಯಾರ, ಇದರಿಂದ ಪರಮಾತ್ಮ ಗಳಿಸ್ಯಾರ. ಈ ಶರೀರದಿಂದ
ಇದಕ್ಕೆ ದೊಡ್ಡದು ಯಾವುದೋ ಉಪಯೋಗ ಜಗತ್ತಿನೊಳಗೆ? ಎಲ್ಲಕ್ಕೆ ಕಿಮ್ಮತ್ತು ಕಟ್ತೀರಿ, ಇದಕ್ಕೆ ಕಿಮ್ಮತ್ತು ಕಟ್ಟ್ಯಾರ್ರಿ, ಇದಕ್ಕೆ ಕಿಮ್ಮತ್ತಿಲ್ಲ. ಶರೀರಕ್ಕೆ ಎಷ್ಟು ಕಿಮ್ಮತ್ತು ಅದ ರೀ? ಇಲ್ಲ, ಕಿಮ್ಮತ್ತೇ ಮಾಡೋಕ್ಕೆ ಬರೋಂಗಿಲ್ಲ ಇದಕ್ಕೆ. ಇದು ಅಷ್ಟು ಅಮೂಲ್ಯವಾದ ಶರೀರವನ್ನು ಪರಮಾತ್ಮ ಕೊಟ್ಟ ನಿಮ್ಗೆ. ದನ ಮಾರ್ತಾರೆ, ಆನೆ ಮಾರ್ತಾರೆ, ಎಲ್ಲಕ್ಕೆ ಕಿಮ್ಮತ್ತು ಅದಾವ, ಮನುಷ್ಯನಿಗೆ ಕಿಮ್ಮತ್ತಿಲ್ಲ. ಯಾಕೆ? ಇವ ಅಮೂಲ್ಯ ಅದಾನ. ಈ ಶರೀರದಂಥ ವಸ್ತು ಮತ್ತೊಂದು ಜಗತ್ತಿನೊಳಗೆ ಇಲ್ಲ. ಆದರೆ ಮೂರ್ಖವಾದ ಮನುಷ್ಯನಿಗೆ ಇದರ ಕಿಮ್ಮತ್ತೇ ಗೊತ್ತಿಲ್ಲ, ಇದರ ಕಿಮ್ಮತ್ತೇ ಗೊತ್ತಿಲ್ಲ. ಅಮೂಲ್ಯ ಈ ಶರೀರದ. ಈ ಶರೀರ ಬಂದಾಗ ಮನುಷ್ಯ ಮಾಡಬೇಕೇನು ಅಂದ್ರೆ ಪುಣ್ಯವನ್ನೇ ಮಾಡು, ದುರಿತ ಕರ್ಮವನ್ನು ಅಲ್ಲದಿರು. ನಿನ್ನ ಜೀವನ ದಿನಂಪ್ರತಿ ಪುಣ್ಯ ಗಳಿಸೋಕೆ ಪ್ರಯತ್ನ ಮಾಡೇ ವಿನಃ, ಧರ್ಮ ಗಳಿಸೋಕೆ ಪ್ರಯತ್ನ ಮಾಡೇ ವಿನಃ ಪಾಪವನ್ನು ಮಾಡಲಿಕ್ಕೆ ಹೋಗಬೇಡ. ನಾವು ವಿಚಾರ ರೊಕ್ಕ ಲೆಕ್ಕ ಮಾಡ್ತೇವೆ, ಪಾಪ ಪುಣ್ಯದ ಲೆಕ್ಕ ಮಾಡಿದ್ದೀವಿ. 10 ಮಣಿಗೆ ಎಣಿಸ್ತೀರಿ, ಎಣಿಸಿ ತಿಜೋರಾಗಿ ಇಡ್ತೀರಿ. ಹಾಗೆ ನೀವು ಪುಣ್ಯ ಪಾಪ ಎಣಿಸಿರಿ, ಇವತ್ತು ನನ್ನ ಕೈಯಿಂದ ಎಷ್ಟು ಪುಣ್ಯ ಆಯಿತು ವಿಚಾರ ಮಾಡಿರಿ? ಇಲ್ಲ. ಆ ರೊಕ್ಕ ಬಿಟ್ಟು ಹೋಗಬೇಕು, ಪುಣ್ಯ ನಿಮ್ಮ ಜೊತೆಗೆ ಬರ್ತದೆ. ನಮ್ಮ ಜೊತೆಗೆ ಬರ್ತಕ್ಕಂಥದ್ದು ನಾವು ವಿಚಾರ ಮಾಡಿಲ್ಲ. ಬರಲಾರ್ದ ರೊಕ್ಕ ಹಿಂದಿನವ್ರು ಮಜಾ ಮಾಡ್ತಾರೆ. ನೀ ರೊಕ್ಕ ಗಳಿಸಿಟ್ಟು ಹೋಗು, ಪಾಪ ಮಾಡಿ ನರಕಕ್ಕೆ ಹೋಗು, ಮಜಾ ಮಾಡೋರು ಬೇರೆ ಅದಾರ ನೀನು ರೊಕ್ಕಿನ ಮೇಲೆ. ಅದಕ್ಕೆ ಮಹಾತ್ಮರು ಅಂತಾರಪ್ಪ, ಶರೀರ ಬಂದದ, ಇದರಿಂದ ಸಾಧ್ಯ ಆದಷ್ಟು ಪುಣ್ಯವನ್ನು ಗಳಿಸಲಿಕ್ಕೆ ಮಾಡು, ಅದೇ ನಿನ್ನ ಜೊತೆಗೆ ಬರ್ತದೆ. ಪುಣ್ಯ ಗಳಿಸೋದು ಹೆಂಗೆ ರೀ ಸ್ವಾಮಿ? ರೊಕ್ಕ ಬೇಕಾಗಿಲ್ಲ ಅದಕ್ಕೆ. ಪಾಪಕ್ಕೆ ರೊಕ್ಕ ಬೇಕು, ಪುಣ್ಯಕ್ಕೆ ರೊಕ್ಕ ಜರುರತಿ ಇಲ್ಲ ಅದಕ್ಕೆ. ಶರೀರದಿಂದ ಮಾಡು, ಶರೀರದಿಂದ ಸೇವೆ ಮಾಡು, ಪರಮಾತ್ಮನ ಸೇವಾ ಮಾಡು, ಮಹಾತ್ಮರ ಸೇವಾ ಮಾಡು, ಭಗವಂತನ ಪೂಜೆ ಮಾಡು. ಇದೆಲ್ಲ ಅದ ಪುಣ್ಯ ಗಳಿಸೋಕ್ಕೆ. ರೊಕ್ಕ ಬೇಕಂತಲ್ಲ. ಅದಕ್ಕೆ ಈ ಶರೀರ ಶಾಸ್ತ್ರ ಹೇಳ್ತಾರೆ, ಮೂರ್ಖ ಮನುಷ್ಯನಿಗೆ ತಿಳಿದಿಲ್ಲ. ಮರಾಠಾಗ ಹೇಳ್ತಾರೆ ಭಾಳ ಸುಂದರವಾಗಿ, ಭಾಳ ಮಂದಿಗೆ ಸಿಕ್ಕದ ತಿಳಿದಿಲ್ಲ, ಸಿಕ್ಕದ ತಿಳಿದಿಲ್ಲ. ಯಾರಿಗೆ ತಿಳಿದದ ಸಿಕ್ಕಿಲ್ಲ, ಯಾರಿಗೆ ಸಿಕ್ಕೂ ಇಲ್ಲ, ತಿಳಿದೂ ಇಲ್ಲ. ಯಾರಿಗೆ ಸಿಕ್ಕದ ಏನಪ್ಪ ಸಿಕ್ಕಿಲ್ಲ, ತಿಳಿದದ ಅಂಥವ್ರು 4 ಥರ ಜನ ಅದರ ಪ್ರಪಂಚದೊಳಗೆ. ಸಿಕ್ಕದ ತಿಳಿದಿಲ್ಲ. ಮನುಷ್ಯ ಜನ್ಮ ಬರಬೇಕಾದ್ರೆ ಉಭಾಭ್ಯಾಮ್ ಪುಣ್ಯ ಪಾಪಾಭ್ಯಾಮ್ ಸಮಾಭ್ಯಾಮ್. ಯಾರಿಗೆ ಅನಂತ ಪುಣ್ಯ ಪಾಪಗಳು ಸಮಬೆರಿಕೆ ಆದ್ರೆ ಬರ್ತದಂತಾರೆ. ತಗಡೆ ಕಲ್ಲಿಟ್ಟಿರ್ತಾರಲ್ಲ, ಮಾಪ್ ಯಾವಾಗ ಆಗ್ತದೆ ನೋಡಿರಿ? ಕಲ್ಲ ಸಾಮಾನ ಸರಿ ಇರಬೇಕು. ಕಲ್ಲು ಮೇಲೆ ಆಯಿತು, ಸಾಮಾನು ಕೆಳಗಾದ್ರೆ ಕೊಡ್ತಾನೇನವ? ಅಂಗಡಿಯಾಗ ಕೊಡೋಂಗಿಲ್ಲ, ತಗೋತಾನೆ ಮಾಲ. ಕಲ್ಲು ಕೆಳಗಾದ್ರೆ ನೀವು ತೊಗೋತೀರೇನು? ಇಲ್ಲ. 2 ಶಣೆ ಇದ್ದೀರಿ ನೋಡಿ, ಕಲ್ಲು ಕೆಳಗಾಗಬಾರ್ದು. 2 ಸಮ ಇದ್ದಕ್ಕೆ ವ್ಯಾಪಾರ ಆಕ್ಕಾರ. ಕಲ್ಲು ಸಾಮಾನು ಸಮ ಇರಬೇಕು. ಹಂಗೆ ಈ ಮನುಷ್ಯ ಜನ್ಮ ಬರಬೇಕಾದ್ರೆ ಪುಣ್ಯ ಪಾಪ ಸಮ ಇದ್ರೆ ಮನುಷ್ಯ ಆಗಿ ಹುಡ್ತಾನಂತ. ಒಂದಿಟ್ಟು ಹೆಚ್ಚು ಕಡಿಮೆ ಆದ್ರೆ ಮನುಷ್ಯ ಆಗೋದಿಲ್ಲ. ದೇವತಾ ಆಗ್ತಾನೆ, ದನ ಆಗ್ತಾನೆ, ಏನಾರು ಆಗ್ತಾನೆ. ಶಾಸ್ತ್ರ ಹೇಳ್ತದೆ, ಪಾಪ ಅನ್ನೋ ಗುಣದಿಂದ ಗಿಡಮರ ಕ್ರಿಮಿಗಳ ರೂಪಾಗಿ, ಕೀಟ ಪತಂಗಾದಿಯಾಗಿ, ಆಪಕ್ಷಿ ಕುಲವಾಗಿ, ಮೇಲಾ ಪಶು ರೂಪಾಗಿ ಬಹುಬಾಧೆ ಗಳಿಸಿ ನಿದ್ರೆ ಬಾರದಿದೆನ್ನ ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸವನ್ನೆನ್ನೆ. ಮಹಾತ್ಮರು ಅಳ್ತಾರೆ, ಅಯ್ಯೋ ಅಯ್ಯೋ ನಾನು ಎಷ್ಟು ಜನ್ಮ ತೊಟ್ಟು ಏನೇನು ತಿಂದು ಉಂಡು ಬಂದೀನಿ ಅನ್ನೋದು ನೋಡಿದ್ರೆ ನಂಗೆ ನಿದ್ದೆ ಬರಂಗಿಲ್ಲ ರೀ, ನಿದ್ದೆ ಬರಂಗಿಲ್ಲ. ದನ ಆಗೀನಿ, ಕತ್ತೆ ಆಗೀನಿ, ಕುದುರೆ ಆಗೀನಿ, ಎಲ್ಲ ಆಗೀನಿ, ಗಿಡ ಆಗೀನಿ. ಅದು ನೆನಪಾದ್ರೆ ನಿದ್ದೆ ಬರಂಗಿಲ್ಲ. ಹೆಂಗೆ ನಿಮಗೆ ಜಡ್ಡಾಯಿತು, ಶ್ರೀಮಂತಿಕೆ ಹೋಯ್ತು, ಆರೋಗ್ಯ ಹೋಯ್ತು ಅಂದ್ರೆ ನಿದ್ದೆ ಅಂದ್ರೆ ನಿದ್ದೆ ಬರಂಗಿಲ್ಲ ನಿಮಗೆ. ಅದು ಬಂದ ಮುಂದೆ ನಿಂದಿರ್ತದೆ. ಶ್ರೀಮಂತಿಕೆ ಬಂದು ನಿಂದಿರ್ತದೆ, ದರಿದ್ರಾಗಿರಿ ಬಂದು ನಿಂದಿರ್ತದೆ.
ಹರೆತನ ನೆನಪಾಯ್ತು ಅಂದ್ರೆ ಮುದುಕರಿಗೆ ನಿದ್ದೆ ಬರೋಂಗಿಲ್ಲ, ನಿದ್ದೆ ಬರೋದಿಲ್ಲ. ಆಗ ಮಹಾತ್ಮರು ಅಂತಾರೆ, ನಿದ್ರೆ ಬಾರದಿದೆಯನ್ನು ಪರಿಭವ ಸಮುದ್ರವೆನಿಸುವ ಸಾಯಸುವನ್ನೇ. ಯಾವ ಜನ್ಮದ ತಿರುಗಿ ಬಂದಿನೋ, ಎಷ್ಟು ಸಲ ಕತ್ತೆಯಾಗಿನೋ, ಕುದುರೆಯಾಗಿನೋ, ಹಂದಿಯಾಗಿನೋ, ನಾಯಿಯಾಗಿನೋ, ಅದೆಲ್ಲ ನೋಡಿದ್ರೆ ನೆನಪಾದ್ರೆ ಗಿಡ ಆಗೀನಿ, ಕ್ರಿಮಿ ಆಗೀನಿ, ಕೀಟ ಆಗೀನಿ, ಪತಂಗ ಆಗೀನಿ, ಹುಳ ಆಗೀನಿ. ದೇವ ಆಯಾದ ಎಷ್ಟು ಕಷ್ಟ ಆಗಿರಬೇಕು, ಎಷ್ಟು ಕಷ್ಟ ಆಗಿರಬೇಕು. ಚಂತನ ಕತ್ತಿ ಕಾಲಿ ಕಟ್ಟಿಬಿಡ್ತೀರಿ, ಎಷ್ಟು ಕಷ್ಟ ಆಗಿರಬೇಕು. ಒಂದು ಪಶು ಪಕ್ಷಿ ಆದರೆ ಹದೆ ಹಚ್ಚಿ ಹೊಡಿತೀರಿ, ಎಷ್ಟು ಕಷ್ಟ ಆಗಿರ್ಬೇಕು ಅವಕ್ಕೆಲ್ಲಕ್ಕೆ. ವಿಚಾರ ಮಾಡಿರಿ, ಅವೆಲ್ಲ ಹಾಯ್ದೆ ಬಂದೇವ್ರಿ, ಅದೆಲ್ಲ ಹಾಯ್ದೆ ಬಂದೇವಿ. 2ನೇತೆ 3ನೇತೆ 8ನೇತೆ ಮ್ಯಾಟ್ರಿಕ್ ಆಗೇ ಎಮ್ಮೆಕ್ಕೆ ಬಂದೇವ್ರಿ. ಹಾಗೆ ಎಲ್ಲ ಕತ್ತಿ ಕುದುರೆ ಹಾಗೆ ಬಂದೇವಿ, ಮರ್ತೇವಿ. ಮರದನ್ನೋದಕ್ಕೆ ಉಪಾಯವೇ ಧರ್ಮವೆಂದು ಶಾಸ್ತ್ರ ಹೇಳ್ತಾರೆ. ಅವೆಲ್ಲ ಮರ್ತಿದ್ದೇವೆ ಅಂತ ತಿಳ್ಕೊಂಡು ಮಹಾತ್ಮರು ನಮಗೆ ನೆನಪು ಮಾಡಿಕೊಡ್ತಾರೆ. ಅಪ್ಪ, ನೀ ಎಷ್ಟು ಸಲ ಕತ್ತಿ ಆಗಿದ್ದು, ಎಷ್ಟು ಸಲ ಕುದುರೆ ಆಗಿದ್ದು, ಎಷ್ಟು ಸಲ ಗಿಡ ಆಗಿದ್ದು ತಮ್ಮ, ಎಷ್ಟು ಸಲ ಏನೇನು ಆಗಿದೆಯಪ್ಪ, ಏನೇನು ತಿಂದಿದೆಯಪ್ಪ ಯಾವ ಜನ್ಮದಾಗೆ, ಅವೆಲ್ಲ ನೆನಪು ಮಾಡಿದ್ರೆ ನಿದ್ರೆ ಬಾರದಿದೆನ್ನ ಪರಿಭವ ದುಃಖವೆನಿಸುವ ಸಾಯಸುವ ನೆನೆದು ಮಹಾತ್ಮರು ನಮಗೆ ನೆನಪು ಮಾಡಿಕೊಡ್ತಾರೆ. ವೈದ್ಯರು ನಮಗೆ ನೆನಪು ಮಾಡ್ತಾರೆ, ತಮ್ಮ ಪಥ್ಯ ಬಿಟ್ಟಿದ್ದು ಹಿಂಗಾಗಿದೆ, ಪಥ್ಯ ಮಾಡಪ್ಪ, ಪಥ್ಯ ಮಾಡು ಅಂತ ನೆನಪು ಮಾಡ್ತಾರೆ. ಆಗ ನಾವು ಶರೀರದಿಂದ ಅನಂತ ಪಾಪಗಳನ್ನು ಮಾಡಿದ್ದೇವೆ. ನಮಗೆ ಸುಖ ಬೇಕು, ಪಾಪ ಬಿಡಬೇಕು. ಪಾಪಾದವಶ್ಯಂ ನರಕಂ ಪ್ರಯಾತಿ. ಪಾಪದಿಂದ ದುಃಖ ಬರ್ತದೆ, ಪಥ್ಯ ಹಾಳು ಮಾಡಿದ್ರೆ ರೋಗ ಬರ್ತದೆ. ತಿನ್ನಬಾರ್ದು ತಿಂದು ಕುಡಿಬಾರ್ದು ಕುಡಿದಿ ಅಂದರೆ ಮರಣ ಬರ್ತದೆ. ಪುಣ್ಯಾತ್ಮ ಅದಕ್ಕೆ ವಿಚಾರ ಮಾಡು ಅಂತ ಹೇಳಿದ್ದಾರೆ. ಅದಕ್ಕೆ ಶರೀರದಿಂದ ಮಾಡೋಕ್ಕೆ ಹೋಗಬೇಡ. ಇವತ್ತೇನು ಹೇಳ್ತಾರೆ ನಮಗೆ, ವಾಣಿ ಹೇಳ್ತಾರೆ. ವಾಣಿ ಮನುಷ್ಯ ಮಾತು ಮುಖ, ಫೇಸ್ ಈಸ್ ದ ಇಂಡೆಕ್ಸ್ ಆಫ್ ದ ಮ್ಯಾನ್. ಮನುಷ್ಯನ ಮಾತುಗಳು ಹೆಂಗೆ ಕುಡ್ದವಂದ್ರೆ ಗೊತ್ತಾಕದಲ್ಲ. ಕುಡ್ದವನ ಮಗ್ಗಲಿಗೆ ಸುಮ್ಮ ಕುಂತ್ರಿ ಅಂದ್ರೆ ನಾವು ಕುಡ್ದವಂದ್ರೆ ಗೊತ್ತಾಕದಿಲ್ಲ, ನಿಮಗೆ ಗೊತ್ತಾಕದ. ಅವ ಮಾತಾಡೋದ್ರ ಮೇಲೆ ಗೊತ್ತಾಕದ ನಿಮ್ಗೆ ಇವ ಕುಡ್ದಾನ ಅಂತ. ಹಾಗೆ ಮಹಾನುಭಾವರು ಹೇಳ್ತಾರೆ, ಮನುಷ್ಯ ಅವನ ಮಾತುಗಳು ಅವನ ಹೃದಯವನ್ನು ಮನಸ್ಸನ್ನು ಬಿಚ್ಚಿಕೊಡ್ತಾವೆ. ನಿಮ್ಮ ಮನಸ್ಸು ಹೆಂಗದ ನಮಗೆ ಕರ್ಗ ಚಲೋಪ ಗೊತ್ತಿಲ್ಲ, ಯಾರ ಮನಸ್ಸು ಹೆಂಗದ ಗೊತ್ತಿಲ್ಲ ನಮಗೆ. ಪರಂತು ನಿಮ್ಮ ಮಾತು ಕ್ರಿಯೆಗಳು ಕೆಲಸ ನಿಮ್ಮ ಮನಸ್ಸನ್ನು ಹೇಳ್ತಾವೆ. ನಿಮ್ಮ ಮನಸ್ಸು ಸ್ವಚ್ಛದ ಇಲ್ಲ ಅಂತ, ನಿಮ್ಮ ಮನಸ್ಸು ಪಾಪದ ಇಲ್ಲ ಅಂತ ನಿಮ್ಮ ಮಾತುಗಳು ಹೇಳ್ತಾವೆ. ಆ ಮಾತಿನ ಮೇಲೆ ನಿಮಗೆ ಗೊತ್ತಾಕೋದು, ನಿಮ್ಗೆ ಅಳಿತಾರೆ ಅವರು ಮಹಾತ್ಮರು ಅಳಿತಾರೆ. ಇವ ಇಷ್ಟು ಅದನ್ನು ಪಾಪಿ ಅದನ್ನು ಪುಣ್ಯಾತ್ಮ ಅದನ್ನು ಒಳ್ಳೆಯ ಹೊತ್ತು ಗೊತ್ತಾಕೋದು. ಅದಕ್ಕೆ ಮಾತು ಬಹಳ ಎಚ್ಚರದಿಂದ ಮಾತಾಡಬೇಕು. ಮಾತಿನಷ್ಟು ಕಿಮ್ಮತ್ತು ಜಗತ್ತಿನ ಶರೀರಕ್ಕೂ ಇಲ್ಲ, ಈ ಶರೀರಕ್ಕಿಲ್ಲ. ವಕೀಲರು ಮಾತಿನ ಮೇಲೆ ಗಳಿಸ್ತಾರಲ್ಲ, ವಕೀಲರು ಮಾತುಗಳು ಶರೀರ ಸ್ಥಳಗಿರ್ತದೆ ಅವ್ರದ್ದು. 50-60 ಕಿಲೋ ಇರ್ತಾರೆ ಭಾಳ ಆದ್ರೆ, ಗಳಿಸ್ತಾರೆ ಎಷ್ಟು 60-70 ಲಕ್ಷ. ಯಾಕೆ? ಮಾತಿನಿಂದ. ಮಾತೆ ನಿಮ್ಮ ನಗೆ ನುಡಿಯು, ಮಾತೆ ನಿಮ್ಮ ಹಗೆ ಕೊಲೆಯು, ಮಾತೆ ಮಾಣಿಕ್ಯ ಸರ್ವಜ್ಞ. ಸರ್ವಜ್ಞ ಹೇಳ್ತಾನೆ, ಮಾತು ನಗು ತರ್ತದೆ, ಮಾತು ಅಳು ತರ್ತದೆ, ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಜೀವಾನು ಹೋಗ್ತದೆ. ಅದಕ್ಕೆ ಮಹಾನುಭಾವರು ಏನಂದರು ಅಂತ ಕೇಳಿದರೆ, ಮಾತು ಭಾಳ ಇರಬೇಕು. ಏನಾಗಬೇಕು, ಮೊಟ್ಟ ಮೊದಲು ಏನು ಮಾಡಬೇಕು ಅಂದರೆ, ಎಲ್ಲಕ್ಕಿಂತ ಹೆಚ್ಚಿಗೆ ಹೇಳಿದ್ರು ಮನುಷ್ಯ ತನ್ನ ಜೀವನದಲ್ಲಿ ನಿಂದ ಮಾಡೋದು ಬಿಡಬೇಕು. ನೋಡ್ರಿ,
ದುಃಖ ಬರ್ತದ ಪಾಪದಿಂದ, ರೋಗ ಬರ್ತದ ಪಥ್ಯ ಬಿಟ್ಟದ್ದಕ್ಕೆ. ಹಂಗೆ ದುಃಖ ಬರ್ತದ ಮನುಷ್ಯನಿಗೆ ಅಂದ್ರೆ ಆ ಮನುಷ್ಯ ಅವ ಪಾಪ ಮಾಡಿದ್ರೇ ದುಃಖ ಬರ್ತದೆ. ಇದು ತಲೆಗಿಟ್ಕೋಬೇಕು. ಎಲ್ಲಕ್ಕಿಂತ ದೊಡ್ಡದು ಪಾಪ ಯಾವುದ್ರಿ ಅಪ್ಪ? ಒಂದು ಕೊಂದ್ರ ಪಾಪ ಏನ್ರಿ? ಕೊಂದ್ರ ಪಾಪ ಏನ್ರಿ? ಪಾಪೆ. 2 ಕೊಂದ್ರ ಹೆಚ್ಚಿಗೆ ಪಾಪ, 3 ಕೊಂದ್ರ ಹೆಚ್ಚಿಗೆ ಪಾಪ. ಶರೀರದಿಂದ ಪಾಪ ಮಾಡುವುದಕ್ಕಿಂತಲೂ ಬಾಯಿಯಿಂದ ಮಾಡಿದ ಪಾಪ ಅದಕ್ಕಿಂತ ಹೆಚ್ಚಿಗೆ. ನಾವು ಉಲ್ಟಾ ತಿಳ್ಕೊಂಡಿದ್ದೇವ್ರಿ. ಮಂದಿ ಕಾಣೋದು ಪಾಪನೇ ಅಂದ ಇಲ್ಲ ಇಲ್ಲ, ಲಕ್ಷಣ್ರಿ. ಶರೀರದಿಂದ ಮಾಡಿದ ಪಾಪದಕ್ಕಿಂತಲೂ 100 ಪಟ್ಟು ಹೆಚ್ಚ ಬಾಯಿಲೆ ಮಾಡಿದ ಪಾಪ. ಬಾಯಿಲೆ ಮಾಡಿದ ಪಾಪದಕ್ಕಿಂತಲೂ 100 ಪಾಲು ಹೆಚ್ಚ ಮನಸ್ಸನಾಗ ಮಾಡಿದ ಪಾಪ. ಭಾಳ ಕಠಿಣ ರೀ, ಭಾಳ ಕಠಿಣ. ಪಾಪ ಹಿಡಿದು ಭಾಳ ಕಠಿಣ. ಶರೀರದಿಂದ ಮಾಡೋಕ್ಕಾಗಲಿ ಅಂದ್ರೆ ಬಾಯಲ್ಲಿ ಮಾಡ್ತೇವೆ. ಬಾಯಲ್ಲಿ ಮಾಡಿದ್ರೆ ಹೊಡಿತಾರಂದ್ರೆ, ಬೇಕು ಹೊಡಿತಾರಂದ್ರೆ ಮನಸ್ಸಿನಾಗ ಮಾಡ್ತೀವಿ. ಇವ್ರು ಹಾಳಾಗಿ ಹೋಲಿ ಅಂತ ಮನಸ್ಸಿನಾಗ ಮಾಡ್ತೀರಿ. ಅದು ಪಾಪ ಎಲ್ಲಕ್ಕಿಂತ ಹೆಚ್ಚಿಗೆ. ಹೊಡೆದ್ರು ಚಲೋ, ಮನಸ್ಸಿನಾಗ ಹಾಳಾಗೋದಂದ್ರೆ ಗೊತ್ತಿಲ್ಲ. ಹೊರಗೆ ಬೈದ್ರೆ ಹೊಡೆದ್ರೆ ಮಂದಿ ಗೊತ್ತಾಕದ, ಹೊಡೆದ್ರೆ ಮಂದಿ ಗೊತ್ತಾಕದ, ಬೈದ್ರೆ ಮಂದಿ ಗೊತ್ತಾಕದ. ಮನಸ್ಸಿನಾಗ ಮಾಡಿದ್ರೆ ಪರಮಾತ್ಮ ಗೊತ್ತಾಕದ. ಯಾಕೆ? ಇಲ್ಲೇ ಅದರ ಪರಮಾತ್ಮ. ಮನದೊಳಗೆ ಶಿವತಾನೇ ಮನೆ ಮಾಡಿಕೊಂಡೇನು. ಹೃದಯೇಶರ್ಜುನ ತಿಷ್ಠಾಮಿ. ಅರ್ಜುನ, ನಾನು ಎಲ್ಲರ ಹೃದಯದೊಳಗಿದ್ದೀನಿ ಅಂತ. ಮಂದಿಗೆ ಗೊತ್ತಾದ್ರೆ ಏನು ಮಾಡಿ? ಬೈದಾರು ಹೊಡೆದಾರು. ಪರಮಾತ್ಮನಿಗೆ ಗೊತ್ತಾಯ್ತಂದ್ರೆ ಇಲ್ಲೇ ಮನಸ್ಸಿನಾಗಿರ್ತಾರೆ. ಅದಕ್ಕೆ ಮನುಷ್ಯನಿಂದ ಇನ್ನೊಬ್ಬರು ಅಕಲ್ಯಾಣ ಕೆಟ್ಟಾಗಲಿ ಅಂತ ಎಂದೂ ಮಾಡಿದ್ರಿ ಅಂದ್ರೆ ಆ ಪಾಪ ಏನು ಮಾಡಿದ್ರೂ ಹೋಗಂಗಿಲ್ಲ. ಯಾವುದರದೇ ಕಲಿ ಬಿತ್ತು ಅಂದ್ರೆ ಹೋಗ್ತದೆ. ಬಾಳೆ ಗಿಡದ ಕಲಿ ಬಿತ್ತಂದ್ರೆ ಅರ್ಬಿನೇ ಹರಿದು ಹೋಗ್ತದ, ಹೋಗಂಗಿಲ್ಲದು. ಬಾಳೆ ಗಿಡದು ಅದರದ್ದು ಕಲಿ ಬಿತ್ತು ಅಂದ್ರೆ ಅರಿವಿನೇ ಹರಿತದ, ಹೋಗೋದಿಲ್ಲ. ಉಳಿಕೆ ಬಣ್ಣ ತೊಳೆದ್ರೆ ಗಿಳಿದ್ರೆ ಎಲ್ಲಿ ಹಾಕಿದ್ರೆ ಹೋಗ್ತದೆ. ಹಂಗೆ ಮನಸ್ಸಿನೊಳಗೆ ಮಾಡಿದ ಪಾಪ ಏನು ಮಾಡಿದರೂ ಹೋಗಿಲ್ಲ. ನೀವು ಅಷ್ಟು ಜನ್ಮ ಕತ್ತೆ ಕೂದಲಾಗಿ ಹುಟ್ಟಬೇಕೇ ವಿನಃ ಅದಕ್ಕೆ ಮತ್ತೊಂದು ಉಪಾಯ ಇಲ್ಲ. ಆದ್ದರಿಂದ ಮಹಾತ್ಮರು ಹೇಳ್ತಾರೆ, ಇವು 3 ಪಾಪ ಮಾಡಬಾರ್ದು, ಬಿಡಾಕ ಪ್ರಯತ್ನ ಮಾಡಬೇಕು. ಶರೀರದಿಂದ ಏನು ಪಾಪ ಮಾಡ್ತಾನೆ ಮನುಷ್ಯ? ಹೊಡಿತಾನೆ, ಬಡಿತಾನೆ, ಕಳ್ತನ ಮಾಡ್ತಾನೆ. ಇವಷ್ಟು ಪಾಪ ಅದಾವೆ. ಇವು ಗೊತ್ತಾಕೋ ಮಂದಿ. ಅದಕ್ಕಿಂತ ಸೂಕ್ಷ್ಮ ವಾಣಿ ಪಾಪದ. ವಿನಯವನ್ನು ಹಿತವತರ್ಕ ಶಾಸ್ತ್ರದ ಹೇಳಿದರು. ಅನಪಶಬ್ದ ವಚಲಿತಾರ್ಥ, ಅನಘ ಮಂತ್ರ ಆಗಮಗಳು ಅನಿತ ಬಿಡುದು ವಚನದಲ್ಲಿ ಮಾಡಲಿಲ್ಲವೇ ತಪವನ್ನು ಮಾಡಲಿಲ್ಲವೇ. ನಿಜಗೊಂಡು ಬರೆದರು. ಮಾತು ಮನೆ ಕೆಡಿಸ್ತಂತ ಹೇಳ್ಯಾರ. ಮಾತು ಮನೆ ಕೆಡಿಸ್ತ. ಮನುಷ್ಯ ಯಾವಾಗಲೂ ಕೂಡ ಬಹಳ ವಿಚಾರದಿಂದ ಮಾತನಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಮಹಾನುಭಾವರು ನಮಗೇನಪ್ಪ ಅಂತ ಕೇಳಿದರೆ, ಮಾತಿನೊಳಗೆ ಮೃದುತ್ವ ಇರಬೇಕು, ಮಾತಿನೊಳಗೆ ಬಹುವಚನ ಇರಬೇಕು, ಮಾತು ಸಣ್ಣದಿರಬೇಕು. ಬಹಳ ಮಾತಾಡಿದ್ರೆ ಹೆಚ್ಚಿಗೆ ಪಾಪ ಆಕ್ಕವ. ಕಮ್ಮಿ ಮಾತಾಡಬೇಕು. 1-2 ಮಾತುಗಳು ನುಡಿವ, ಕುಂದದಿಳೆಗೆ ಸೊಗಸಾಗಿರೇ ನಡವ. ಹೌದಾ? ಎಷ್ಟು ಮಾತು ಕಮ್ಮಿ ಮಾಡ್ತೀರಿ ಅಷ್ಟು ಪಾಪ ಕಮ್ಮಿ ಆಕ್ಕವ, ತಪ್ಪು ಕಮ್ಮಿ ಆಕ್ಕವ. ಇದು ನೆನಪಿಡಿ. ಮಾತು ಜರು ಇದ್ದಷ್ಟು ಮಾತಾಡ್ರಿ. ಜರು ಇಲ್ಲಲ್ಲಿ ಖರ್ಚು ಮಾಡಿದ್ರಿ ಅಂದ್ರೆ ಬಡವರಾಗ್ತೀರಿ. ಎಲ್ಲಿ ಎಷ್ಟು ಖರ್ಚು ಮಾಡಬೇಕು ಅಷ್ಟು ಖರ್ಚು ಮಾಡಿದ್ರೆ ಶ್ರೀಮಂತರಾಗಿರ್ತೀರಿ. ಎಲ್ಲಿ ಮಾಡಬಾರ್ದು ಅಲ್ಲಿ ಖರ್ಚು ಮಾಡ್ಕೋತ ಹೋದ್ರಿ ಅಂತಂದ್ರೆ ಹಿಂಗೆ ಆಕ. ಯಾವನೋ ಭಿಕ್ಷುಕ ಯಾರು ಮನೆ ಮುಂದೆ ನಿಂತಿದ್ದ,
ಏನಾರ ಕೊಡ್ರಿ ಕೊಡ್ರಿ ಅಂದ. ಆ ಸಾವುಕಾರ ನೋಡ್ಲಿಕ್ಕೆ ಕಿಶದ ಕೈ ಹಾಕದ, ಕೊಟ್ಟ. ಅವ ತೊಗೊಂಡು ನೋಡ್ಕೋತ ನಿಂತವ. ನಕ್ಕ, ಯಾಕಪ್ಪ ಯಾಕೆ ನಗ್ತಿ ಅಂತ ಕೇಳ್ದ. ನಾನು ನಿಮ್ಮಂಗೆ ಶ್ರೀಮತಿ ಇದ್ದೀನಿ ರೀ ಅಂದವ. ನಾನು ನಿಮ್ಮಂಗೆ ಶ್ರೀಮತಿ ಇದ್ದೀನಿ ರೀ ಅಂದ. ಹಿಂಗೆ ಅದೇ ಅಂದ್ರೆ ಈಗ ನೀವು ಕೊಡೋಕೈತ್ರಕ್ಕೆ ಹಿಂಗೆ ಕೊಟ್ಟೆ, ನಾನು ಹಿಂಗಾಗೀನಿ ಅನ್ನೋ. 1000 ರೂಪಾಯಿ ಕೊಟ್ರ ಅಂತ ಹಿಂಗೆ ಕೊಟ್ಟೆ, ನಾನು ನಿಮ್ಮಂಗಾಗೀನಿ, ಮೊದಲು ನಿಮ್ಮಂಗೆ ಇದ್ದೆ ನಾನು. ಹಂಗೆ ಎಲ್ಲಿ ಮಾತಾಡ್ಬೇಕಿಲ್ಲ ಅಷ್ಟೇ ಮಾತಾಡ್ತೀನಿ. ಭಾಳ ಮಾತಾಡಿದ್ರೆ ಹಂಗೆ ದರಿದ್ರ ಹಾಕೀನಿ. ಮನುಷ್ಯನಿಗೆ ಮಾತಿನಷ್ಟು ಕಿಮ್ಮತ್ತು ಜಗತ್ತಿನೊಳಗೆ ಮತ್ತೆ ಯಾವುದಕ್ಕೂ ಇಲ್ಲ. ಬೆಳ್ಳಿಗಿಲ್ಲ, ಬಂಗಾರಕ್ಕಿಲ್ಲ, ರತ್ನಕ್ಕಿಲ್ಲ, ಅಷ್ಟು ಮಾತಿನ ಕಿಮ್ಮತ್ತದ. ಆ ಮಾತಿನ ಕಿಮ್ಮತ್ತೇ ನಮಗೆ ಗೊತ್ತಿಲ್ಲ. ಮಾತಾಡೋದು ಅದಕ್ಕೆ ಲಗಮ ಇಲ್ಲ, ಏನಿಲ್ಲ, ಅರ್ಥ ಇಲ್ಲ, ಏನಿಲ್ಲ. ಕಡೆಗೆ ಏನೇ ಮಾಡಿ ಏನಾಯ್ತದ ಏನೂ ಇಲ್ಲ. ಕಟ್ಟಿ ಕುಂತು ಮಾತಾಡ್ತಿರ್ತಾರೆ ನೋಡ್ರಿ. ಆ ಸುದ್ದಿ, ಊರು ಸುದ್ದಿ, ಜಗತ್ತು ಸುದ್ದಿ, ಆ ಲೀಡ್ರ್ ಸುದ್ದಿ ಎಲ್ಲ ಏನು ಮಾಡೋರಲ್ಲ ಹೋಗೋರಲ್ಲ. ಹಾಗೆ ಸ್ವಾಮಿ ಕುಂದ್ರದೇನು ರೀ, ಏನು ಮಾತಾಡ್ಬೇಕಾಗ್ತಾರ, ಏನಾಗ್ತದ. ಮಾತು ಮಾಣಿಕ್ಯ ಅಂದಾರ ಪುಣ್ಯಾತ್ಮ. ಅದಕ್ಕಂದ್ರೆ ಅವ್ರ ಮಾತು ಹೆಂಗಿರಬೇಕು ಅಂದ್ರೆ ಎಷ್ಟು ಜರೂರಿ ಅದ ಅಷ್ಟು ಮಾತಾಡಬೇಕು. ಹೆಚ್ಚಿಗೂ ಮಾಡಬಾರ್ದು, ಕಡಿಮೆನೂ ಮಾತಾಡಬಾರ್ದು. ಅಡುಗೆಗೆ ಹೆಂಗೆ ಉಪ್ಪು ಹಾಕ್ತಿರಲ್ಲ, ಕಮ್ಮಿ ಹಾಕಿದ್ರು ಚಲೋ ಅಲ್ಲ, ಹೆಚ್ಚು ಹಾಕಿದ್ರು ಚಲೋ ಅಲ್ಲ. ಎಷ್ಟು ಬೇಕು ಅಷ್ಟು ಇರಬೇಕು. ಒಂದೆರಡು ಇನ್ವಾತುಗಳನ್ನು ನುಡಿವ ಕುಂದದೆಳೆಗೆ ಸೊಗಸಾಗಿರೆ ನಡೆವ. ಎಷ್ಟು ಅಷ್ಟೇ ಮಾತುಗಳನ್ನು ಅಲ್ಲ ತೆಗಿ ಅಂತಕ್ಕಂಥ ಮಾತುಗಳನ್ನು ಆಡೋದೇ ಎಷ್ಟು ಬೇಕು ಅಷ್ಟೇ, ಎಷ್ಟು ಜರುರಿರ್ತದೆ ಅಷ್ಟೇ. ಹೆಂಗೆ ಡಾಕ್ಟರ್ ಆಪ್ರೇಷನ್ ಮಾಡ್ತಾರೆ ಹಂಗೆ ಎಷ್ಟು ಬೇಕು ಅಷ್ಟೇ ಕೊಯ್ತಾರೆ. ಮೈ ತುಂಬ ಕೊಯ್ಯಂಗಿಲ್ಲ, ಎಷ್ಟು ಬೇಕು ಅಷ್ಟೇ ಹೆಂಗೆ ಕೊಯ್ತಾರೆ. ಹಾಗೆ ಮನುಷ್ಯನ ಕೂಡ ಮಾತಾಡುವಾಗ ಎಷ್ಟು ಬೇಕು, ಎಷ್ಟು ಜರೂರಿ ಅದ ಅಷ್ಟೇ ಮಾತುಗಳನ್ನು ಆಡೋಕ್ಕೆ ಕಲ್ತ ಅಂದರೆ ಆ ಮನುಷ್ಯ ಎಂದೂ ಪಾಪವನ್ನು ಮಾಡೋಂಗಿಲ್ಲ. ಅದಕ್ಕೆ ಮಹಾನುಭಾವರು ಭಾಳ ಚಂದ ಹೇಳಿರಪ್ಪ ಅಂತ ಕೇಳಿದರೆ, ಮಾತಾ ಹೆಂಗೆ ಆಡಬೇಕು ಅಂತಕ್ಕಂಥದ್ದನ್ನು ಹೇಳಿದರು. ಭಾಳ ಮಾತಾಡಿದೆ ಅಂದ್ರೆ ನಿಂದ ಅಕ್ಕದೆ. ನಿಂದ ಮಾಡಿದ್ರೆ ನಿಂದಿಸಿದಾಗಡೆ ಬಂದಿರ್ಬೋದು ಬಹು ಪಾಪ. ಮಾಡಿದವ್ರ ಪಾಪ ಆಡ್ದವ್ರ ಬಾಯಾಗ ಅಂತ ಹೇಳ್ದಂಗೆ, ಪಾಪ ನಾವು ಮಾಡಿಲ್ಲ, ಮಾಡಿದವ್ರದ್ದು ಆಡಿದ್ರೆ ಆ ಪಾಪ ನಮಗೆ ಬರ್ತದೆ. ಅಂತ ತಿಳ್ಕೊಂಡು ಪಾಪ ಯಾವಾಗಲೂ ಕೂಡ ವಾಣಿಯೊಳಗೆ ಬಹಳ ಕಿಮ್ಮತ್ತಿರಬೇಕು. ಮಾತು ಅಂದ್ರಪ್ಪ ಅಂತ ಕೇಳಿದರೆ, ಒಂದು ತಲ್ವಾರ್ಕ್ಕಿಂತಲೂ, ಒಂದು ಚೂರಿಕ್ಕಿಂತಲೂ, ಒಂದು ಬಂದೂಕಿನಕ್ಕಿಂತಲೂ ಬಹಳ ಏನಪ್ಪ ಅಂದ್ರೆ ಘಾತಕವಾಗಿರ್ತಕ್ಕಂಥದ್ದು ಶಬ್ದದ. ಏನಾರೆ ನೀವು ಚಾಕು ಹತ್ತಿದ್ರೆ 1 ವರ್ಷನಾಗ 4 ತಿಂಗಳದಾಗ ಮಾಯ್ತದ. ಪರಂತು ಮಾತಿನ ಪೆಟ್ಟು ಬಿತ್ತು ಅಂದರೆ ಸಾಯುತಕ ಮಾಯಂಗಿಲ್ಲಲ್ಲ. ಅವ್ರು ಬಂದ ಕೂಡಲೇ ಹಿಂಗೆ ಅಂದಿದ್ದ, ನಾನು ಹಿಂಗೆ ತ್ರಾಸು ಕೊಟ್ಟ ಅಂತ ಪುನಃ ಮ್ಯಾಲೆ ಮಂಗ್ಯ ಹುಣ್ಣಕ್ಕೆ ಕೆದರದಂಗೆ ನೆನಪಾಕೋತೇ ಇರ್ತದೆ, ಹೆಚ್ಚಾಕೋತೇ ಇರ್ತದೆ, ಹೋಗುವುದಿಲ್ಲ. ಅದಕ್ಕೆ ಮಹಾನುಭಾವರು ನಮಗೇನು ಹೇಳಿದ್ರಪ್ಪ ಅಂತ ಕೇಳಿದರೆ, ಭಾಳ ವಿಚಾರ ಮಾಡಿ ಅಷ್ಟೇ, ಸ್ವಲ್ಪ ಕಮ್ಮಿ ನಿಂದ ಆಗಲಾರ್ದಂಗೆ. ನಾನು ಮೇಲೆ ಹೇಳ್ತಿರ್ತೀನಿ. ಯಾಕೆ ಮನುಷ್ಯನ ಏನಪ್ಪ ಅಂದ್ರೆ ಮಾತಿನಲ್ಲಿ ಹೆಂಗಿರಬೇಕು ಅಂತ ಕೇಳಿದ್ರೆ, ಮಹಾನುಭಾವರು ಅಂತಾರೆ ಭಾಳ ಮೆತ್ತಗಿರಬೇಕು. ಸಾಚ ಆಣೆ ಮವಾಳು, ಮಿತಲೆ ಆಣೆ ರಸಾಳು. ಮರಾಠ ಹೇಳ್ತಾರೆ ಹೆಂಗಿರಬೇಕು ಅಂದ್ರೆ, ಸಾಚ ಆಣೆ ಮವಾಳು, ಸತ್ತಿರಬೇಕು, ಮೆತ್ತಗಿರಬೇಕು. ಹೌದಲ್ಲ? ಪೆಟ್ಟು ಬೀಳಬಾರ್ದು, ಮಾತಿನ ಪೆಟ್ಟು ಬೀಳಬಾರ್ದು. ಮಾತಿನ ಪೆಟ್ಟ ಲತ್ತಿ ಪೆಟ್ಟಿಗಿಂತಲೂ ಭಾಳ ಕಠಿಣದ. ಸಾಚ ಆಣೆ ಮವಾಳು, ಮಿತಲೆ ಆಣೆ ರಸಾಳು. ಮಾತಿನೊಳಗೆ ರಹಸ್ಯ ಇರಬೇಕು. ಇನ್ನೊಂದಿಟ್ಟು ಕೇಳಬೇಕು ಅನ್ನಂಗೆ ಇರಬೇಕು ವಿನ
ಶುಷ್ಕವಾಗಿ ಮಾತನಾಡಿದರೆ ಆ ಮಾತಿನೊಳಗೆ ಏನೂ ಇರಂಗಿಲ್ಲ. ಮಹಾತ್ಮರಂತಾರೆ ಅವರು, ಅದು ಬಹಳ ವಿಚಾರ ಮಾಡಿ ನೀವು ಮಾತಾಡೋಕ್ಕೆ ಕಲೀರಿ. ರಸಾಳಿ ಇರಬೇಕು. ಶಬ್ದ ಜೈಸೆ ಕಲ್ಲೋಳು ಅಮೃತಾಚಿ. ಮರಾಠಿಗೆ ಹೇಳ್ತಾರೆ, ಅಮೃತ ಹೆಂಗೆ ಸಮುದ್ರ ಥರಿ ಆಡ್ತಂದ್ರೆ ನೋಡ್ಕೋತ ನಿಂದಿರ್ಬೇಕಂತೀರಲ್ಲ, ಅದು ಹೆಂಗೆ ಸಮುದ್ರ ಥರಿ ನೋಡ್ಕೋತ ನಿಂದಿರ್ಬೇಕು, ಹಂಗೆ ಕಿವಿಗೆ ಕೇಳ್ಕೋತ ಕುಂಡಿರ್ಬೇಕು ಅನ್ನಂಗೆ ಮಾತಿರ್ಬೇಕು. ವಿನ ಕಠೋರವಾದ ಶಬ್ದಗಳನ್ನು ಇನ್ನೊಬ್ಬರಿಗೆ ಆಡ್ಲಿಕ್ಕೆ ಹೋಗಬೇಡ್ರಿ, ಇನ್ನೊಬ್ರಿಗೆ ಮಾಡ್ಲಿಕ್ಕೆ ಹೋಗಬೇಡ್ರಿ. ಅದಕ್ಕೆ ಮನುಷ್ಯನಿಗೆ ವಿನಯ ಇರಬೇಕಂದ್ರೆ ಬಿರುಸಿರಬಾರ್ದು. ಮನುಷ್ಯ ಏನು ಭಾಳ ಬಿರುಸದನಪ್ಪ, ಹೆಂಗೆ ಮಾತಾಡ್ತಾನೆ, ಕಟ್ಟಿಗೆ ಕೈಯ ಮುರಿದು ಕೊಟ್ಟಂಗೆ ಮಾಡ್ತಾನೆ ಅಂತೀರಲ್ಲ ನೀವು, ಬಿರುಸದ. ಅದಕ್ಕೆ ಬುದ್ಧ ಕೂತಿದ್ದಂಥ ಬುದ್ಧ ಕೂತಿದ್ದ. ಎಲ್ಲರಿಗೂ ಹೇಳ್ದೆ, ನಾ ಇನ್ನು ದೇಹ ಬಿಡ್ತೀನಿ, ನಾಳೆಗೆ ದೇಹ ಬಿಡ್ತೀನಿ, ಶರೀರ ತ್ಯಾಗ ಮಾಡ್ತೀನಿ. ಇನ್ನು ಬುದ್ಧ ದೇಹ ಬಿಡ್ತಾನಂದ್ರೆ ಎಲ್ಲರೂ ಬಂದರು. ಜನ ಎಷ್ಟು ಶಿಷ್ಯರು ಭಕ್ತರಿದ್ದರು, ಎಲ್ಲರೂ ಬಂದರು. ಬುದ್ಧರು ಧ್ಯಾನಕ್ಕೆ ಕುಂತಿದ್ರು. ಮಧ್ಯಾಹ್ನ 12ಕ್ಕೆ ದೇಹ ಬಿಡ್ತೀನಿ ಅಂತ ಹೇಳಿದರು, ಕುಂತಿದ್ರು. ಮಂದೆಲ್ಲ ಜಮಾ ಆಗಿತ್ತು. 12 ಆಗಕ್ಕೆ ಬಂತು. ಒಬ್ಬ ಶಿಷ್ಯ ಅದ್ರಾಗ ಯಪ್ಪ ಅಂದ. ಯಾಕಪ್ಪ ಅಂದ, ಯಪ್ಪ ಕಡೆಗೆ ಒಂದು 2 ಮಾತು. ಅಲ್ಲೋ, ನಾ ಈಗ 20 ವರ್ಷ ಅದೇ ಹೇಳೀನಿ, ಮತ್ತೇನು ಹೇಳೋದು? ಇಲ್ಲಪ್ಪ ಕಡೆಗೆ 2 ಮಾತು ಹೇಳ್ರಿ ಅಂದರು. ಜನ ನೆರೆದ. ಅಪ್ಪ ಅವ್ರು ಏನು ಹೇಳ್ತಾರೆ ಕುಂತ ಕೇಳ್ಬೇಕಂತಾರೆ. ಅವರು ತೆಗೆದು ಮಾಡೋದು. ಯಪ್ಪ ಏನಾಯ್ತು ರೀ ಅಂದರು. ಏನಾಗಿಲ್ಲಪ್ಪ ಅಂದರು. ಮತ್ತು 2 ಮಾತಾಡಲೇ ಅಂದರು. ಏನು ಸ್ವಾಮಿ ತಲೆ ಹಾಳಾಯ್ತಾ ಏನು ಈ ಟೈಮಕ್ಕೆ? 2 ಮಾತು ಹೇಳ್ರಿ ಏಪ್ಪ ಅಂದರು. ಮಾಡಿದ್ರು. ಅದ್ರ ಒಬ್ಬ ಶಿಷ್ಯ ಅಂದ, ಯಪ್ಪ ನೀವೆಲ್ಲ ಉಪದೇಶ ಮಾಡಕತ್ತೀರಿ, ನಮ್ಗೆ ಗೊತ್ತಾಗದ್ದೆಪ್ಪ. ನಿಮಗೆ ಕ್ರಿಯಾದ ಹೇಳ್ತೀರಿ, ಮಾತನಾಗ ಹೇಳ್ರಿಪ್ಪ, ನಮಗೆ ತಿಳಿತವ ಅಂದ್ರೆ. ಅವಾಗ ಬುದ್ಧರಂದ್ರಂತೆ, ತಮ್ಮ ನಾ ಬಾಯಿ ಯಾಕೆ ತೆರೆದೀನಿ ಅಂದ್ರೆ ಹಲ್ಲ ನಾಲಿಗೆ ನೋಡಕ್ಕೆ ತೆರೆದೀನಿ. ಹಲ್ಲು ಅದಾವೆ ನನ್ನ ಬಾಯಾಗ? ಇಲ್ರಿ ಅಪ್ಪ, ಈಗೇನು ಹಲ್ಲು ಇರ್ತಾವೆ, ಮುದುಕಾಗಿರಿ, ಹಲ್ಲಿಲ್ಲ, ಬತಾ ಬಾಯವ, ಹಲ್ಲು ಹೋಗ್ಯದ. ಬುದ್ಧಿ ಕೇಳ್ತಾರೆ, ಹಲ್ಲು ಮೊದಲು ಹುಟ್ಟ್ಯಾವ ಏನು ನಾಲಿಗೆ ಮೊದಲು ಹುಟ್ಟ್ಯದ? ನಿಮ್ಮ ಬಾಯಾಗ ಅದಾವಿಲ್ಲ 2? ನಾಲಿಗೆ ಹಲ್ಲು 2 ಅದಾವಿಲ್ಲ? ಹಲ್ಲು ಮೊದಲು ಹುಟ್ಟ್ಯಾವೆ, ನಾಲಿಗೆ ಮೊದಲು ಹುಟ್ಟ್ಯದ? ನಾಲಿಗೆ ಏನು ಹಲ್ಲ ಎಂದ ಹುಟ್ಟ್ಯದ ಕೂಸು ಅದ್ರ ಜೊತೆಗೇನೆ ಹುಟ್ಟ್ಯದಲ್ರಿ. ಯಾವುದು? ನಾಲಿಗೆ ಕೂಸಿನ ಜೊತೆಗೇನೆ ಹುಟ್ಟ್ಯದ. ಎಂದು ಹುಟ್ಟ್ಯದ ಅದ್ರ ಜೊತೆಗೇನೆ ಹುಟ್ಟ್ಯದ, ಆಮೇಲೆ ಹುಟ್ಟಿಲ್ಲ. ಹಲ್ಲ ಆಮೇಲೆ ಹುಟ್ಟ್ಯಾವ. ಮೊದಲೊಂದು ಹಲ್ಲು ಬೇರೆ ಬಿದ್ದು ಮತ್ತೆ ಹುಟ್ಟ್ಯಾವ. ಹಲ್ಲ ಆಮೇಲೆ ಹುಟ್ಟ್ಯಾವ. ಮೊದಲು ಹುಟ್ಟ್ಯದ ಯಾವುದು? ನಾಲಿಗೆ. ಆಮೇಲೆ ಹುಟ್ಟ್ಯದ ಯಾವುದು? ಹಲ್ಲ. ಅಪ್ಪ ಮೊದಲು ಸಾಯ್ಬೇಕು ಏನು ಮಗ ಮೊದಲು ಸಾಯ್ಬೇಕು? ಅಪ್ಪ ಮೊದಲು ಹುಟ್ಟಿದವ್ರು ಮೊದಲು ಸಾಯ್ಬೇಕಿಲ್ಲ? ಆಮೇಲೆ ಹುಟ್ಟಿದವ್ರು ಆಮೇಲೆ ಸಾಯ್ಬೇಕು. ಅಪ್ಪನೊಂದು ಮಗ ಸತ್ತ ಅಂದರೆ ದುಃಖ ಆಗ್ತದಲ್ಲ. ಅಪ್ಪ ಸತ್ತ ಮಗ ಇದ್ದ ಅಂದ್ರೆ ಆಯ್ತಪ್ಪ, ಹಿರಿಯರಾಗಿದ್ದರು ಹಾದರು ಅಪ್ಪ. ಪರಂತು ಇಲ್ಲೇನದ? ಹಲ್ಲು ಆಮೇಲೆ ಹುಟ್ಟ್ಯಾವ, ನಾಲಿಗೆ ಮೊದಲೇ ಹುಟ್ಟ್ಯದ. ಪರಂತು ಆಮೇಲೆ ಹುಟ್ಟುದು ಹಲ್ಲೇ ಹೋಗ್ಬಿಟ್ಟು. ಅದಕ್ಕೆ ಅಂತೆರ್ದೀನಿ ಅಂದರು. ಗೊತ್ತಾಯಿತು? ಯಪ್ಪ ನಮಗೇನು ತಿಳಿಲಿಲ್ಲ ತಮ್ಮ. ನಾಲಿಗೆ ಯಾಕೆ ಉಳಿತು? ಮೆತ್ತಗದ. ಹಲ್ಲು ಯಾಕೆ ಹೋದು? ಬಿರುಸದವ.
ಮನುಷ್ಯ ಬಿರಿಸಿದ್ದ ಅಂದ್ರೆ ಮೊದಲೇ ಹೋಗ್ತಾನ, ಸಿಟ್ಟಿನಾಗರೆ ಹೋಗ್ತಾನ, ರೋಗದಾಗರೆ ಹೋಗ್ತಾನ, ಕಡಿಸ್ಕೊಂಡರೆ ಹೋಗ್ತಾನ. ಸಿಟ್ಟು ಮನುಷ್ಯನಿಗಿರಬಾರ್ದು, ಮನುಷ್ಯ ಮೆತ್ತಗಿರಬೇಕು. ಅದಕ್ಕೆ ಅಂತ ಸಾಚ ಆಣಿ ಮವಾಳು, ಮಿತಲೆ ಆಣಿ ರಸಾಳು. ಮಾತ ಬಹಳ ಮೆತ್ತಗಿರ್ಬೇಕ್ರಿ, ಮೆತ್ತಗಷ್ಟೇ ಇರಬಾರ್ದು, ಅದಕ್ಕೆ ಅರ್ಥನೂ ಇರಬೇಕು. ಮನಸ್ಸಿಗೆ ನೋವು ಆಗಬಾರ್ದು ರೀ. ಭಾಳ ಮಂದಿ ಮೆತ್ತಗೆ ಬೈತಿರ್ತಾರೆ ನೋಡ್ರಿ, ಇಲ್ಲ ಬೈತಾರೆ ಮೆತ್ತಗೆ. ಒಬ್ಬರು ಸಿಟ್ಟಿನಿಂದ ಬೈತಿರ್ತಾರೆ, ಒಬ್ಬರು ಮೆತ್ತಗೆ ಬೈತಾರೆ. ಪರಂತು ಬೇಗಳಿರಬಾರ್ದು, ಮನಸ್ಸಿಗೆ ಹತ್ತುವಂಥ ಮಾತು ಮಾತಾಡಬಾರ್ದು. ಮನದೊಳಗೆ ಶಿವತಾನೆ ಮನೆ ಮಾಡಿಕೊಂಡೇನು, ಆ ಮನುಷ್ಯನೊಳಗೆ ಪರಮಾತ್ಮ ಇರ್ತಾನೆ. ಅದಕ್ಕೆ ಏನಾರು ಪೆಟ್ಟಾಯಿತು ಅಂತಂದರೆ ಅದಕ್ಕೆ ಒಳಗಿನ ಪರಮಾತ್ಮನಿಗೆ ಪೆಟ್ಟಾಕದ. ಶರಣರು ಹೇಳ್ತಾರೆ, ಆಕಳು ಗಬ್ಬಿತ್ತು ಅಂದ್ರೆ ಆಕಳು ಹೊಟ್ಟಿಗೆ ಹೊಡೆದ್ರಿ ಕಂದಲು ಹಾಕೋತದಲ್ಲ, ಕೂಸ ಸತ್ತು ಹೊರಗೆ ಬರ್ತದಲ್ಲ ಹೊಟ್ಟಿಗೆ ಹೊಡೆದ್ರೆ, ಹಾಗೆ ಒಳಗೆ ಪರಮಾತ್ಮ ಅದನ್ನು, ಪರಮಾತ್ಮ ಪೆಟ್ಟಾಕದೆ. ಮಹಾತ್ಮರಿಗೆ, ಸತ್ಪುರುಷರಿಗೆ, ಸಜ್ಜನರಿಗೆ ಬೈದ್ರಿ ಅಂದರೆ ಆ ಬೇಗ ಪರಮಾತ್ಮ ತಕ್ಕ ಮುಡ್ತದೆ. ಅದನ್ನು ಬೈಬಾರ್ದು, ಅದನ್ನು ಕೇಳುವಂಗೆ ಕರ್ಣ ಮನೋಹರವಾಗಿ ಮಾತು ಇರಬೇಕಂತಕ್ಕಂಥದ್ದನ್ನು ಮಾತು ಹೇಳ್ತಾರೆ. ನಾವು ಜಾಸ್ತಿ ಮಾತಿನಿಂದ ಬಹಳ ಪಾಪ ಮಾಡ್ತೇವೆ, ಬಹಳ ಪಾಪ ಮಾಡ್ತೇವೆ. ಮಹಾತ್ಮರಲ್ಲಿ ಮಾತಿನಲ್ಲಿ ಸೋತವನೇ ಜಾಣ ಸರ್ವಜ್ಞ ಅಂದರೆ ಗೆದಿಬೇಕು ಅಂತಕ್ಕಂಥದ್ದು ಇಲ್ಲ ಇಲ್ಲ ಇಲ್ಲ. ಸಿದ್ಧಾರ್ಥ ಜೊತೆಗೆ ಯಾರೋ ಒಬ್ಬರು ವಾದ ಮಾಡೋಕ್ಕೆ ಬಂದರು. ಮಹಾತ್ಮರು ವಾದ ಮಾಡೋಕ್ಕೆ ಹೋಗಿಲ್ಲ. ನಿಂದೇ ಕರೆಯಪ್ಪ ಅಂತ ಸಾಯ್ತು. ಮಾತಿನಲ್ಲಿ ಸೋತವನೇ ಜಾಣ ಸರ್ವಜ್ಞ. ಬರೀ ಆ ಮನುಷ್ಯ ವೈಷ್ಣವಿದ್ದ, ಅವರಿಗೆ ಬಂದು ಶಾಸ್ತ್ರಾರ್ಥ ಮಾಡ್ತೀನಿ, ಚರ್ಚೆ ಮಾಡ್ತೀನಿ ಅಂತ ಬಂದು ಅಲ್ಲದ್ದನ್ನು ಮಾತಾಡಿದ್ದಕ್ಕೆ ಏನಾಯಿತು ಅಂತ ಕೇಳಿದ್ರೆ 1 ತಿಂಗಳೊಳಗೆ ಅವನ ಹಲ್ಲೆಲ್ಲ ಬಿದ್ದೋದು. ಮಾತು ಮನೆ ಹಾಳು ಮಾಡ್ತಂತೆ, ಮಾತು ಮನಸ್ಸು ಹಾಳು ಮಾಡ್ತಂತೆ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಬಹಳ ಎಚ್ಚರದಿಂದ ಮಾತಾಡಬೇಕ್ರಿ, ಎಚ್ಚರದಿಂದ ಮಾತಾಡಬೇಕು. ಒಮ್ಮೆ ಕೈಯಂದು ಬಂದೂಕು ಹೊಡೆದ್ರಿ, ಬಾಣ ಹೊಡೆದ್ರಿ ಅಂದರೆ ಅದು ಹೊಳ್ಳಿ ವಾಪಸ್ ಬರುವುದಿಲ್ಲ. ನೀ ಏನು ತಿಳ್ಕೊಂಡು ಹೊಡೆದಿ, ಅದು ಏನಿತ್ತೋ ತಪ್ಪಾಗ್ತದೆ. ಅದಕ್ಕೆ ವಿಚಾರ ಮಾಡಿ ಯಾರ ಮನಸ್ಸು ನೋಯಿಸಲಾರ್ದಂಗೆ ನಾವು ಮಾತಾಡಲಿಕ್ಕೆ ಪ್ರಯತ್ನ ಮಾಡಬೇಕು, ಅದನ್ನು ಕೇಳೋಕ್ಕೆ ಪ್ರಯತ್ನ ಮಾಡಬೇಕು, ಅದನ್ನು ಮನಸ್ಸಿನಾಗ ಧಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ಮಹಾನುಭಾವರು ವಿಚಾರ ಮಾಡಿ ಮಾತಾಡಿ ವಿಚಾರ ಮಾಡತಕ್ಕಂಥ ಮಾತುಗಳನ್ನು ಆಡಕ್ಕೆ ಹೋಗಬೇಡ. ಆದರೆ ಎಲ್ಲಕ್ಕಿಂತ ಮನುಷ್ಯನ ಸ್ವಭಾವ ಏನದ, ಎಲ್ಲ ಅದ ಉಳುಕಿದು. ಸುಳ್ಳು ಹೇಳ್ತೇವೆ, ಏನೇನೋ ಮಾಡ್ತೇವೆ. ಪರಂತು ಎಲ್ಲಕ್ಕಿಂತ ದೊಡ್ಡದು ಒಂದು ಪಾಪ ಯಾವ್ದದ ಅಂತ ಕೇಳಿದರೆ ಅದು ನಿಂದ ಅದ. ದುರಿತದೋಳು ಅಧಿಕವಾಗುವುದು ನಿಂದೆ. ಎಲ್ಲ ಪಾಪದಿಂದ ಹೆಚ್ಚಿನ ಪಾಪ ಏನು ಅಂತ ಕೇಳಿದರೆ ಇನ್ನೊಬ್ಬರ ಟೀಕೆ ಮಾಡೋದು, ಇನ್ನೊಬ್ಬರ ನಿಂದ ಮಾಡೋದು, ಇನ್ನೊಬ್ಬರ ದುರ್ಗುಣ ಎತ್ತಿ ಆಡೋದು. ಇದು ಏನಪ್ಪ ಅಂತ ಕೇಳಿದರೆ ದೊಡ್ಡ ಪಾಪ ಅದ. ನಾವು 1-2 ದಿನ ಪೂಜೆ ಮಾಡಕತ್ತೇವೆ ಅಂದ್ರೆ ಮಕ್ಕೊಂಡವ್ರಿಗೆ ಬೇಗ ಚಾಲು ಮಾಡ್ತೇವೆ. ಹೀಗೆ ಮಕ್ಕೋತಾವೆ ಎಲ್ಲ. ನೀ ಶುರು ಮಾಡಿದಿ ಮೊನ್ನೆ ಜಪ ಮಾಡೋಕ್ಕೆ, ಅದು ದೊಡ್ಡ ಪಾಪ. ಮೊಹಮ್ಮದ್ ಪೈಗಂಬರರು ಅವರ ತಮ್ಮನ ಮಗ ಯಾರೋ ಇದ್ದರಂತೆ, ಸಂಬಂಧಿಕರು. ಮುಂಜಾನೆ ಎದ್ದು ನಮಾಜ್ಗೆ ಹೋಗ್ತಿದ್ರು ಬೆಳಿಗ್ಗೆ. ಆ ಹುಡುಗನ ಕರ್ಕೊಂಡು ಎಬ್ಸೆ, ಚಲೋ ತುಂಬಿ ಚಲೋ ಹಮಾರೆ ಸಾಥ್ ಚಲೋ ಕರ್ಕೊಂಡು ಹೋಗ್ತಿದ್ರು. 1-2 ದಿನ ಕರ್ಕೊಂಡು ಹೋದರು. ಕರ್ಕೊಂಡೋಗಿ ಬರುವಾಗ ಬ್ಯಾಸಿಗೆ ಟೈಮ,
ನಿದ್ದೆ ತಡಾಗಿ ಹತ್ತದ, ಎಚ್ಚರ ತಡಾಗಿ ಆಗ್ತಿರ್ತದೆ. ಹೊತ್ತು ಗಾಳಿಗೆ ಮತ್ತಿಟ್ಟು ಹೋದ ನಿದ್ದೆ ಮತ್ತೆ ಬರ್ತದೆ, ಮುಕ್ಕೋತಾರೆ. ದಾರ್ಯಾಗ ಎಷ್ಟೋ ಮಂದಿ ಮುಕ್ಕೊಂಡಿದ್ರು. ಅವರ ಸಂಬಂಧಿಕ ಹುಡುಗಕ್ಕೆ ಕರ್ಕೊಂಡು 1-8 ದಿನ ಹೋಗಿ ಬಂದರು. ಭಗವಂತನ ಪ್ರಾರ್ಥನಾ ಮಾಡೋಕ್ಕೆ ಹೋಗಿ ಬಂದರು. ಆ ಹುಡುಗ ಬರುವಾಗ 2 ದಿನ ಅವ್ರ ಜೊತೆಗೆ ನಮಾಜ್ಗೆ ಹೋಗಿ ವಾಪಸ್ ಬರುವಾಗ ಮಕ್ಕೊಂಡು ಮಂದಿ ನೋಡಿ पैगंबर ಅಂತ, ये कैसे पागल है, कैसे पापी लोग अभी तक सोए हैं, अभी उठे ही नहीं है, इनकी क्या गति होगी. ಇನ್ನೂ ಮಕ್ಕೊಂಡ್ರೆ ಇವರು ಹೊತ್ಕೊಂಡ್ರು ನಮಾಜ್ಗೆ ಬಂದಿಲ್ಲ, ಎಂಥ ಪಾಪಿಗಳದಾರ ಅಂತ ಆ ಹುಡುಗ ಅಂದದ್ದು ಪೈಗಂಬರ್ ಕೇಳಿ ಅವರು ನಮಾಜ್ ಮಾಡಿ ಬರೋ ಟೈಮಿಗೆ ಮಕ್ಕೊಂಡದ್ದು ನೋಡಿ, ಅಪ್ಪ ನೀವು ಹೋಗು, ನಾ ಮತ್ತು ಮಸೀದಿಗೆ ಹೋಗ್ತೇನೆ, ಯಾಕೆ ನಮಾಜ್ ಮಾಡೋಕ್ಕೆ ಹೋಗ್ತೇನೆ ಅಂದರು. ಈಗ ಮಾಡೇ ಬಂದೇವಲ್ರಿ ಅಂದ್ರು ಅವರು. ಮಾಡೇ ಬಂದಿದ್ದೇವೆ ಖರೆ, ನಿನ್ನಂಥ ಮೂರ್ಖಕ್ಕೆ ಕರ್ಕೊಂಡು ಬಂದು ಇದ್ದ ಪುಣ್ಯನೂ ಹಾಳಾಯಿತು, ಅದಕ್ಕೆ ನೀ ಹೋಗಿ ನಾ ಮತ್ತೊಬ್ಬ ನಮಾಜ್ ಮಾಡೋಕ್ಕೆ ಹೋಗ್ತೀನಿ ಅಂದ್ರಂತ. ಮಾಡಿದವರು ಪಾಪ, ಆಡದವ್ರ ಬಾಯಾಗಂತ. ಜಗತ್ತಿನೊಳಗೆ ಎಲ್ಲಕ್ಕಿಂತ ದೊಡ್ಡ ಪಾಪ ಏನಪ್ಪ ಅಂತ ಕೇಳಿದರೆ ನಿಂದಾದ. ಅದು ಬಹುಜನ ನಾವು ಮಾಡ್ತೇವೆ. ಶರೀರದಿಂದ ಪಾಪ ಮಾಡೋಕ್ಕೆ ಶಕ್ತಿ ಬೇಕು, ದುಡ್ಡು ಬೇಕು. ಬಾಯಿಯಿಂದ ಮಾಡೋಕ್ಕೆ ಹಗರದ ಮನುಷ್ಯನಿಗೆ ಬೇಕಾದ ಮಾಡ್ತೀರಿ. ಅದಕ್ಕೆ ಬಹಳ ಎಚ್ಚರಿರಬೇಕು. ಇನ್ನೊಬ್ಬರದ ಬಗ್ಗೆ ಇನ್ನೊಬ್ಬರು ಮಾತಾಡೋ ಕಾಲಕ್ಕೆ ವಿಚಾರ ಮಾಡಿರಿ. ಎಂದೆಂದು ಇನ್ನೊಬ್ಬರು ಸುದ್ದಿ ಆಡೋಕ್ಕೆ ಹೋಗಬಾರ್ದು. ನಿಂದಿಸಿದಾಗಲೇ ಬಂದಿರ್ಪದು ಬಹುಪಾಪ ಲಕ್ಷಣ. ಅದಕ್ಕೆ ಶಾಸ್ತ್ರ ಏನಪ್ಪ ಅಂತ ಕೇಳಿದರೆ ನಿಂದ ಮಾಡಬಾರ್ದು. ನಿಂದ ಅಂದರೆ ಏನು ರೀ? ಇನ್ನೊಬ್ಬರ ಸದ್ಗುಣಗಳೇ ಆಗಲಿ ದುರ್ಗುಣಗಳೇ ಆಗಲಿ ಹೆಚ್ಚು ಆಡೋದು. ಇನ್ನೊಬ್ಬರು ಆಡೋಕ್ಕೆ ನಾವು ಯಾಕೆ ಆಡ್ಬೇಕು? ನಮ್ದು ಏನು ಕೆಲಸ ಅದ? ಇನ್ನೊಬ್ಬರ ಅಧಿಕಾರ ನಮಗೇನದ? ನಾವು ತಿದ್ದವ್ರಿದ್ದೀರಿ, ತೆಗೆಯವ್ರಿದ್ದೀರಿ, ನಾವೇನು ಮಾಡೋಂಗಿಲ್ಲ. ಯಮಚಿಂತೆ ಯಮಗೆ ಸಾಲದು, ಪರಚಿಂತೆ ಯಮಗೆ ಕೈಯ ಅಂತ ಶರಣರು ಹೇಳ್ದಂಗೆ ನಮ್ಮ ಪಾಪನೇ ಕಳ್ಕೊಳಕ್ಕೆ ನಮಗೆ ಆಗೋದು. ಇನ್ನು ಮಂದಿ ಸುದ್ದಿ ಮಾತಾಡಿ ಆ ಪಾಪ ತಗೊಳ್ಳೋದು ನಮಗೇನು ಜರುರು ಅದೇ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಜಗತ್ತಿನೊಳಗೇನಪ್ಪ ಅಂತ ಕೇಳಿದರೆ ಯಾವಾಗಲೂ ನಿಂದ ಮಾಡೋಕ್ಕೆ ಹೋಗಬಾರ್ದು. ಅದು ಎಲ್ಲರಲ್ಲಿ ಸ್ವಭಾವ ಅದ. ಒಬ್ರಿಗೊಬ್ರು ನಿಂದ ಮಾಡ್ಕೋತೇ ಇರ್ತೇವೆ. ಒಬ್ರಿಗೊಬ್ರು ನಿಂದ ಮಾಡ್ತಾರೆ. ಒಂದಿಷ್ಟು ಏನರ ಆಚಾರ ಮಾಡಕತ್ತೇವಿ, ಜಪ ಮಾಡಕತ್ತೇವೆ, ಮಾಡ್ಲವ್ರು ನಿಂದ ಮಾಡ್ತೇವೆ. ಪೂಜೆ ಮಾಡಕತ್ತೀವಿ, ಪೂಜೆ ಮಾಡೋದು ನಿಂದ ಮಾಡ್ತೇವೆ. ಗುಡಿ ಬರಕತ್ತೇವೆ, ಗುಡಿಗೆ ಬರೋದ್ರ ನಿಂದ ಮಾಡ್ತೇವೆ. ಒಂದು ಎರಡು ಏನಾರ ಆದರೂ ಅದಕ್ಕೆ ನಮ್ಮಂಥ ಭಕ್ತರು, ನಮ್ಮಂಥ ಶಾಣ್ಯರು, ನಮ್ಮಂಥ ಪುಣ್ಯವಂತರು ಇನ್ಯಾರು ಇಲ್ಲ ಅಂತ ಮನಸ್ಸಿನಾಗ ಬುದ್ಧಿ ಬರ್ತದಲ್ಲ. ಅದಕ್ಕೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ. ಅಂಥವರಿಗೆ ಮಾಡಿನೂ ಪುಣ್ಯ ಬರುವುದಿಲ್ಲ ಅಂತ ಮಹಾನುಭಾವರು ನಮಗೇನಪ್ಪ ಅಂತ ಕೇಳಿದರೆ ಈ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಅದಕ್ಕೆ ಜಗತ್ತಿನೊಳಗೆ ಮಾತಿನಂತಹ ವಸ್ತು ಯಾವುದು ಕೂಡ ಇಲ್ಲ. ಇಷ್ಟು ಕಿಮ್ಮತ್ತಿನ ಮಾತದವ್ರಿ. ಆ ಮಾತಿನೊಳಗೆ ಏನಪ್ಪ ಅಂದ್ರೆ ಪರಮಾತ್ಮ ಸಿಗ್ತಾನೆ. ಪ್ರಪಂಚ ಅಲ್ಲ, ದುಡ್ಡಲ್ಲ, ದುಡ್ಡರೇ ಗಳಿಸ್ತಾರೆ. ಮಾತಿನಿಂದ ಪರಮಾತ್ಮ ಸಿಗ್ತಾನೆ. ಅದಕ್ಕೆ ಶರಣ ಹೇಳೋದ್ರೇನಪ್ಪ ಅಂತಂದ್ರೆ ಮಾತು ಭಗವಂತನ ಕರೆಸ್ತದೆ, ಮಾತು ಭಗವಂತನ ಮಾಡ್ತದೆ. ಅದನ್ನು ನೀವು ಮಂತ್ರ ರೂಪದಲ್ಲಿ ಆ ವಾಣಿಯನ್ನು ಉಚ್ಚಾರ ಮಾಡಕತ್ತೀರಿ ಅಂದ್ರೆ ಮನುಷ್ಯ ಏನಪ್ಪ ಅಂತಂದ್ರೆ ಆ ಭಗವಂತನ ಪ್ರಾಪ್ತಿ ಆಕ ತಿಳ್ಕೊಂಡು ಮಹಾನುಭಾವರು ನಮಗೇನಪ್ಪ ಅಂತ ಕೇಳಿದರೆ ನಾವು ಮಾತುಗಳನ್ನು ಆಡೋಕ್ಕೆ ಕಲಿಬೇಕು. ಭಾಳ ಮಂದಿಗೆ 100ಕ್ಕೆ 80-90 ಮಂದಿಗೆ ಮಾತಾಡೋಕ್ಕೆ ಬರುವುದಿಲ್ಲ. ಮಾತಾ ಅರ್ಥವತ್ತಿರಬೇಕು, ಮಾತಾ ಕಡಿಮೆ ಇರಬೇಕು, ಮಾತು ಕೇಳಂಗಿರಬೇಕು, ಇನ್ನಿಟ್ಟು ಕೇಳಬೇಕು ಅನ್ನಂಗೆ ಇರಬೇಕು. ಸ್ವಲ್ಪದ್ರಾಗ ಭಾಳ ಅರ್ಥ ಹೇಳುವಂಥದ್ದಕ್ಕೆ ಮಾತಂತಾರೆ. ಭಾಳ ಗಂಟೆಗಟ್ಟಲೆ ಮಾತಾಡಿದ್ರೆ ಕಡೆಗೆ ಏನಾಯ್ತಪ್ಪ ಅಂದ್ರೆ ಏನೂ ಇಲ್ಲ, ಏನೂ ಇಲ್ಲ, ಅದಕ್ಕೆ ಏನೂ ಅರ್ಥ ಇಲ್ಲ. ಏನಾಯ್ತು? ಏನಿಲ್ಲ. ಏನು ದಾರ್ಯಾಗ ಕುಂತು ಬಜಾರ್ ಸುದ್ದಿ ಮಾತಾಡ್ತಿರ್ತಾರೆ ನೋಡ್ರಿ. ಇಲ್ಲಿ ನೀವು ಏನು ಮಾರವಲ್ಲ, ತೊಗೊಳವಲ್ಲ, ಗೋಧಿ ಇಟ್ಕೆ ಮತ್ತದ, ಹೆಸರು ಇಟ್ಕೆ ಮತ್ತದ, ಓದಿ ಏನು ಅಂಗಡಿನೂ ಇಲ್ಲ, ಮಾರವನಲ್ಲ. ಸುಮ್ಮನೆ ಕುಂತ್ಕೊಳಕ್ಕೆ ಪೇಪರ್ ಓದಿ ಮಾತಾಡ್ತಾರಲ್ಲ, ಅವು ಎದಕ್ಕೆ ಕೆಲಸಕ್ಕೆ ಬರ್ತಾವೆ ಮಾತು? ಶಾಸ್ತ್ರ ಹೇಳ್ತಾರೆ ಅವು ಹೆಂಗಿರ್ಬೇಕು ಮಾತು ಅಂದ್ರೆ ಅದ್ರಾಗ ಮಾತಿನೊಳಗೆ ಅರ್ಥ ಇರಬೇಕು. ಮಾತು ಮನುಷ್ಯ ಏನಪ್ಪ ಅಂತ ಕೇಳಿದರೆ
ಅದು ಭಗವಂತ ಪ್ರಾಪ್ತಿ ಮಾಡಿಕೊಡ್ತದೆ. ಅದಕ್ಕೆ ಮಾತು ಅಂತ ಅಂದ್ರೆ ಇದಕ್ಕೆ ವಾಣಿ ಅಂತ ಕರೆದಾರೆ. ಭಗವಂತ ನಿಮಗೆ ಹುಡ್ಸ್ಯಾನ, ನೀವು ವಾಣಿ ಹುಟ್ಟಿಸ್ಬೇಕು. ವಾಣಿ ಅದು ಹುಡ್ತದೆ. ವಾಣಿ ಸ್ತ್ರೀಲಿಂಗ ಅದ. ಸರಸ್ವತಿಗೆ ವಾಣಿನಿ ಅಂತ ಕರೀತಾರಲ್ಲ, ವೀಣಾ ವಾಣಿ ಅಂತ ಕರಿತೀರಲ್ಲ, ಹಾಗೆ ಮಾತನ್ನು ಕೂಡ ಅದು ಸರಸ್ವತಿ ಅದ. ಅದನ್ನು ಬಹಳ ವಿಚಾರ ಮಾಡಿನಪ್ಪ ಅಂತ ಕೇಳಿದ್ರೆ ಮಾತಾಡಬೇಕು. ಮಾತಾಡಿದ್ರೆ ಏನಾಗಬೇಕು ಅಂತ ಹೇಳ್ತಾರೆ. ಕಿಂ ತಾಪಹಾರಿ ಮಧುರಂ ವಚನ ನ ಪಾತಃ ಕಿಂ ಭೂಷಣಂ ಅತ್ರ ರುಚಿರಂ ಯಶೋನ ರತ್ನಂ. ಶಾಸ್ತ್ರದಾಗ ಭಾಳ ಸುಂದರವಾಗಿ ಈ ಮಾತನ್ನು ಹೇಳ್ಯಾರ. ಜಗತ್ತಿನೊಳಗೆ ಮಾತಿಗಿದ್ದಷ್ಟು ಕಿಮ್ಮತ್ತ ಜಗತ್ತಿನೊಳಗೆ ಯಾವುದಕ್ಕೂ ಕೂಡ ಇಲ್ಲ. ಮಾತೆ ನಿಮ್ಮ ನಗೆ ನುಡಿಯು, ಮಾತೆ ನಿಮ್ಮ ಹಗೆ ಕಳೆಯು, ಮಾತೆ ನಿಮ್ಮ ಅಖಿಳಬಕ್ಕು ಸರ್ವಜ್ಞ. ಸರ್ವಜ್ಞ ಅಂತಾನೆ ಗೆಳತನ ಎಲ್ಲ ಮಾತಿನೊಳಗೆ ಬರ್ತದೆ. ಮಾತನಾಗ 3 ವಸ್ತು ಅದಾವೆ. ಲಕ್ಷ್ಮೀರ್ ವಸತಿ ಜಿವ್ವಾಗ್ರಿ. ಲಕ್ಷ್ಮಿ ಎಲ್ಲಿದಾಳ? ನಾಲ್ಗೆ ಮೇಲೆ ಅದ. ಲಕ್ಷ್ಮೀರ್ ವಸತಿ ಜಿವ್ವಾಗ್ರಿ. ಶಾಸ್ತ್ರ ಇಲ್ಲೇ ಅದ. ಲಕ್ಷ್ಮಿ ನಾಲಿಗೆ ಮಾಡಿರ್ತಾರೆ. ಲಕ್ಷ್ಮಿ ಏನಪ್ಪ ಅಂತ ಕೇಳಿದ್ರೆ ಜಿವ್ವಾಗ್ರೆ ಬಂಧನಂ ಪ್ರಾಪ್ತಂ. ಜೀವಾಗ್ರದೊಳಗೆ ಬಂಧನ ಹಾಕದ. ನಾಲಿಗೆಯಿಂದ ವೈರಿ ತಯಾರಾಕ್ತಾರೆ. ನಾಲಿಗೆಯಿಂದ ಲಕ್ಷ್ಮಿ ಸಿಗ್ತಾಳೆ. ನಾಲಿಗೆಯಿಂದನೇ ಸಕಲ ಸಂಪತ್ತು ಸಿಗ್ತದೆ. ಜಿವ್ವಾಗ್ರೆ ವಸತಿ ಲಕ್ಷ್ಮಿ, ಜಿವ್ವಾಗ್ರೆ ಮಿತ್ರ ಬಾಂಧವ, ಜಿವ್ವಾಗ್ರೆ ಬಂಧನಂ ಪ್ರಾಪ್ತಂ, ಜಿವ್ವಾಗ್ರೆ ಮರಣಂ ಧ್ರುವಂ. ಎಷ್ಟದ ನೋಡಿ, ಇಷ್ಟು ಕೆಲಸ ಆಗ್ತವೆ. ಜಿವ್ವಾಗ್ರೆ ಲಕ್ಷ್ಮೀರ್ ವಸತಿ ಜಿವ್ವಾಗ್ರೆ, ಜಿವ್ವಾಗ್ರೆ ಮಿತ್ರ ಬಾಂಧವ, ಜಿವ್ವಾಗ್ರೆ ಬಂಧನಂ ಪ್ರಾಪ್ತಂ, ಜಿವ್ವಾಗ್ರೆ ಮರಣಂ ಧ್ರುವಂ. ಇಷ್ಟು ಕೆಲಸ ಆಗ್ತವೆ. ನಾಲಿಗೆಯಿಂದ ಲಕ್ಷ್ಮಿ ಬರ್ತಾಳೆ. ನಾಲಿಗೆಯಿಂದ ಬಂಧುಗಳು ಪ್ರೇಮದವ್ರು ತಯಾರಾಗ್ತಾರೆ. ನಾಲಿಗೆಯಿಂದ ಮನುಷ್ಯನಪ್ಪ ವೈರಿ ತಯಾರಾಗ್ತಾರೆ. ನಾಲಿಗೆಯಿಂದ ಬಂಧನ ಆಗ್ತದೆ, ನಾಲಿಗೆಯಿಂದ ಮರಣ ಆಗ್ತದೆ. ಇಷ್ಟು ಕೆಲಸ ಒಂದು ನಾಲಿಗೆ ಮೇಲೆ ಆಗ್ತಾವೆ. ಲಕ್ಷ್ಮೀರು ವಸತಿ ಜಿವ್ವಾಗ್ರೆ. ಬಾಯಿಯೊಳಗೆ ಪ್ರೇಮ ಇತ್ತು ಅಂತಂದ್ರೆ ಸಿಗ್ತದೆ, ಅನ್ನ ಸಿಗ್ತದೆ. ಭಿಕ್ಷಾ ಬೇಡೋರು ನಿಮ್ಮ ಮನೆ ಮುಂದೆ ಹೆಂಗೆ ಬಿಡ್ತಾರೆ ರೀ? ನಗೆ ಬಿಡ್ತಾರಲ್ಲ. ಬೇಡೋದು ಯವ್ವ ಎಕ್ಕ ಸಾವುಕಾರ್ತಿ ಒಂದೆರಡು ರೊಟ್ಟಿ ಕೊಡ್ರಿ, ನೀವು ಪುಣ್ಯ ಬರಲಿ ಅಂತ ಅಲ್ಲ. ದೊಡ್ಡ ಮನೆ ಅದು. ಒಂದು ವೇಳೆ ಆ ಮಾತನಾಗ ಬದಲಾಯಿತು ಅಂದ್ರೆ, ಇಷ್ಟು ದೊಡ್ಡ ಮನೆ ಸಾವುಕಾರ್ತಿ ಆಗಿ ನಿನಗೇನು ಬ್ಯಾನಿ ಬಂದದ ರೊಟ್ಟಿ ಕೊಡಕ್ಕಂದ್ರೆ ರೊಟ್ಟಿ ಕೊಡ್ತೀರಿ, ಏಟು ಕೊಡ್ತೀರಿ? ಅದೇ ಮಾತನಾಗದ. ಆ ಮಾತು ದಾನ ಕೊಡಿಸ್ತದೆ. ಒಂದು ವೇಳೆ ಮಾತನಾಗ ಉಲ್ಟಾ ಅದು ಮಾತೇ ಅದ. ಮಾತನಾಗ ಏನಪ್ಪ ಅಂತಂದ್ರೆ ಮನುಷ್ಯನ ಸಿಗ್ತದೆ. ಮಾತಿದ್ರೆ ಬೇಕಾದ ಸಿಗ್ತದೆ. ಅದಕ್ಕೆ ಲಕ್ಷ್ಮೀರು ವಸತಿ ಜಿವ್ವಾಗ್ರೆ. ಮಾತಿನೊಳಗೆ ಲಕ್ಷ್ಮೀ ಅದಾಳ. ವಕೀಲರು ಮಾತಿನಿಂದ ರೊಕ್ಕ ಗಳಿಸ್ತಾರಲ್ಲ. ಮಾತನಾಗ ಪ್ರಧಾನಮಂತ್ರಿ ಹಿದ್ದಕ್ಕೆ ರಾಜ್ಯರಲ್ಲಿ ಆಗ್ತಿದ್ರು. ಬೀರ್ಬಲ, ಚಾಣಕ್ಯ ಎಲ್ಲ ಮಾತಿನಿಂದನೇ ಅವರೆಲ್ಲ ಪ್ರಧಾನಮಂತ್ರಿ ಪಟ್ಟ ಆಗಿದ್ದರು. ಅದಕ್ಕೆ ಲಕ್ಷ್ಮೀರು ವಸತಿ ಜಿವ್ವಾಗ್ರೆ. ಜಿವ್ವಾಗ್ರೆ ಮಿತ್ರ ಬಾಂಧವ. ಗೆಳತನ ಎದರಿಂದ ಹಾಕರೆ? ನಾಲಿಗೆಯಿಂದನೇ. ನಾಲಿಗೆಯಿಂದನೇ ಗೆಳತನ ಹಾಕೋದು. ಅಲ್ಲದ್ದನ್ನು ನುಡಿದರೆ, ಬೇಡಾದದ್ದನ್ನು ನೋಡಿದರೆ ಅಂತ ಕೇಳಿದರೆ ಮಿತ್ರತ್ವನೂ ಹೋಗ್ತದಲ್ಲ. ಮಿತ್ರತ್ವ ಗೆಳತನ ಹೋಗ್ತದೆ. ಬಂಧುಗಳು ಹೆಂಗಾಗ್ತಾರೆ? ಮಾತಿನಿಂದ, ಪ್ರೀತಿಯಿಂದ. ಯಾರಿಗೆ ಯಾರು ಸಂಬಂಧ ಅದ ರೀ? ತಾಯಿ ತಂದೆ ಸಂಬಂಧ ಇಲ್ಲ, ಮಾತು ಬಿರ್ಸಾದ್ರೆ ಬಿಡ್ತಾರೆ. ಅಣ್ಣ ತಮ್ಮರು ಹೋಗ್ತಾರೆ. ಯಾರೋ ಮಾತಿನಿಂದ ಯಾರೋ ಪ್ರೇಮದವ್ರು ಆಗ್ತಾರೆ, ನಮ್ಮ ಬಂಧು ಆಗ್ತಾರೆ. ಮಿತ್ರ ಬಂಧು ಆಗ್ಬೇಕಾರಪ್ಪ ಅಂತ ಕೇಳಿ ಮಾತನಾಗದ. ಅದಕ್ಕೆ ಬಸವಣ್ಣವರು ಭಾಳ ಚಂದ ಹೇಳಿದರು. ದುಃಖ ಎಲ್ಲಿ ಬರ್ತದೆ? ಅಯ್ಯ ಎಂದೊಡೆ ಸ್ವರ್ಗ, ಎಲ್ಲವೋ ಎಂದೊಡೆ ನರಕ. ಭಾಳ ಚಂದ ಹೇಳಿದ್ರು. ಅಯ್ಯ ಅಂದ್ರೆ ಸ್ವರ್ಗದ ಸುಖ ಅದ. ಮಾತಾಡಕ್ಕೆ ಅಯ್ಯ ಅಂದ್ರೆ ಜಿಯ ಅಂದ್ರೆ ಸುಖ ಸಿಗ್ತದೆ. ಎಲ್ಲೋ ಅಂದರೆ ನರಕ ದುಃಖ ಅದ. ಮಾತಿನೊಳಗನೆ ಸ್ವರ್ಗ ಸುಖ, ಮಾತಿನೊಳಗೆ ನರಕ ದುಃಖ. ಮನುಷ್ಯ ಏನಪ್ಪ ಅಂತ ಮಾತ ಭಾಳ ಹುಷಾರಿಂದ ಮಾತಾಡ್ಬೇಕ್ರಿ. ನಾ ಈಗ ಮಾತಾಡೋಕೆ ಸಮಯ, ಇದರಿಗಿದ್ದ ಮನುಷ್ಯ, ಪರಿಸ್ಥಿತಿ ಇವೆಲ್ಲ ಮಾತಾಡೋಕ್ಕೆ ಭಾಳ ಮಂದಿಗೆ ಬರೋದಿಲ್ಲ. ಮಾತು ಬಂತು ಅಂದ್ರೆ
ಎಲ್ಲಿಯಾದರೂ ಕೂಡ ಬದುಕಲಿಕ್ಕೆ ಬರ್ತದೆ. ಯಾವನಿಗೆ ಮಾತಾಡೋಕ್ಕೆ ಬರೋಂಗಿಲ್ಲ ಅವನಿಗೆ ಊರಾಗೂ ಬದುಕಕ್ಕೆ ಬರೋಂಗಿಲ್ಲ. ಯಾವಾಗ ಎಲ್ಲಿ ಎಷ್ಟು ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ ಅಂತ ಕೇಳಿದ್ರೆ ಆ ಮನುಷ್ಯ ತಪ್ತಾರೆ. ಪ್ರಸಂಗ ಯಾವಾಗ ನೋಡಿ ಮಾತಾಡಬೇಕು. ದೊಡ್ಡ ಊರು ಗೌಡ್ರು ಮದಿ ಮಂಟಪ ಹೊಡೆದಾರ, ಊರಾಗ ಇಂಥವು ಮಾತಾಡೋವಿದ್ದ ಅವ ಯಾವಾಗ ಏನು ಮಾತಾಡ್ತಾನೋ ಗೊತ್ತಿತ್ತಿಲ್ಲ. ಮದಿ ಮಂಟಪ ಎಲ್ಲ ಹೊಡೆದಾರ, ಬಂದು ಕುಂತ ಯಪ್ಪ ಬಂದ ಇದ್ರ ಐನ ಸರೋ ಬರೋಂಗಿಲ್ಲ, ಬಂದು ಕುಂತಲ್ಲಿ ಇಲ್ಲಿ ಬಂದು ಕುಂತು ಏನಾರ ಮಾತಾಡ್ತಂದ್ರೆ ಇದ್ರ ಯಾವಾಗ ಏನು ಅನ್ಬೇಕು ಗೊತ್ತಿಲ್ಲ, ಹಿಂಗೆ ಮಾತಾಡ್ತಾ ಹುಚ್ಚಿದ್ದು ಯಾಕೆ ಬಂತು ಯಪ್ಪ ಅಂತ ಅನ್ನಕತ್ತಿರು. ಬಂದೇ ಬಿಟ್ಟ ಗೌಡ್ರ ಮಗನ ಮದಿ ಅದ, ಹೆಚ್ಚಿಗೇನು ಮಾತಾಡಬೇಡ, ಅದಕ್ಕೆ ಏನು ಮಾತಾಡಂಗಿಲ್ಲ ರೀ, ಏನೊಂದು ಸುದ್ದಿ ಅನ್ನಂಗಿಲ್ಲ. ತುತ್ತು ಅನ್ನ ಕೂಡ ಕೊಟ್ರಿ ನಾಯಿ ತಿಂದಂಗೆ ತಿಂತೀನಿ, ಸತ್ತಂಗೆ ಬೀಳ್ತೀನಿ, ಹೊಯ್ಕೊಂಡ್ರು ಹೇಳಂಗಿಲ್ಲ ನಾವು. ಇನ್ನೇನು ಮಾತಾಡ್ಬೇಕು ರೀ? ಎಲ್ಲ ಪೂರ ಮದಿ ಮಂಟಪದಾಗ ಎಲ್ಲ ಆಯಿತು, ಸಾಹಿತ್ಯ ಆಯಿತು, ಹೆಣ ಆಯಿತು, ಹೊಯ್ಕೊಳ್ಳೋದು ಆಯ್ತಲ್ಲ. ಮದಿ ಮಂಟಪದ ಏನು ಮಾತಾಡೋ ಗೊತ್ತಿದ್ದಿಲ್ಲ. ನಾ ಏನು ಅನ್ನಂಗಿಲ್ಲ ರೀ, ನಾ ಏನು ಕೆಟ್ಟ ಮಾತಾಡಂಗಿಲ್ಲ, ಸೋಮ್ ಕೊಂಡಿರ್ತೀನಿ ರೀ, ಒಂದಿಟ್ಟು ತಿನ್ನಕ್ಕೆ ಕೊಡ್ರಿ, ನಾಯಿ ತಿಂದಂಗೆ ತಿಂತೀನಿ, ಸತ್ತಂಗೆ ಬೀಳ್ತೀನಿ, ನೀವು ಹೊಯ್ಕೊಂಡ್ರೆ ಹೇಳಂಗಿಲ್ಲ. ಲಗ್ನ ಮಂಟಪದಾಗ ಹೊಯ್ಕೊಳ್ಳೋದು ಮಾತಾಡೋದು ಎಲ್ಲ ಮಾತಾಡ್ತಾವ. ಏನು ನಾವು ಎಲ್ಲ ಆಡಿದ ನಡಿ ಹೊರಿಯೋದು ಒದ್ದು ಹೊರಗೆ ಹಾಕೋದು. ಅರೆ ಏನು ಮಾತಾಡಬೇಕು ಲಗ್ನ ಮಂಟಪದ, ಏನು ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ. ಸತ್ತು ಸುದ್ದಿ ನಾಯಿ ಎಲ್ಲ ತೆಗೆದವ. ಅದಕ್ಕೆ ಮನುಷ್ಯನಿಗೆ ಮಾತು ಏನು ಆಡಬೇಕು ಅಂತಕ್ಕಂಥದ್ದು ಭಾಳ ಎಚ್ಚರ ಇರಬೇಕು. ಅದಕ್ಕೆ ಮಹಾನುಭಾವರು ಮಾಡಕ್ಕೆ ಹೋಗಬಾರ್ದು. ಎಲ್ಲಕ್ಕಿಂತ ದೊಡ್ಡ ಪಾಪ ಇನ್ನೊಬ್ಬರ ನಿಂದ ಮಾಡೋದರೊಳಗೆ ಅದ. ನಿಮಗೆ ಒಂದು ಹೇಳ್ತೇನೆ, ಮಹಾತ್ಮರು ಹೇಳ್ತಾರೆ, ಯಾರು ಹಲ್ಲಾಗರೆ ಮೈಯಾಕ ದನ ಬಿಟ್ಟರೆ ಅದು ಕೊಯ್ದು ಕೊಂಡೋಡಿಗೆ ಹಾಕ್ತಾರಲ್ಲಿ, ದಂಡ ಕಟ್ತಾರಿಲ್ಲ, ದಂಡ ಕಟ್ತಾರಿಲ್ಲ, ಕಟ್ತಾರೆ ಅದಕ್ಕೆ. ಹಂಗೆ ಈ ವಾಣಿ ಇದನ್ನು ಒಂದು ಆಕಳದ, ಸಿಕ್ಕಡಿ ಮೈಯಾಕ ಬಿಡಬೇಡ್ರಿ. ಇದಕ್ಕೆ ಬಿಟ್ರಿ ಅಂದರೆ ಇದಕ್ಕೂ ಕೊಂಡೋಡಿಗೆ ಒಯ್ದು ಹಾಕ್ತಾರೆ, ಯಮ ಒಯ್ದು ನಿಮಗೆ ಹಾಕ್ತಾನೆ. ಅದಕ್ಕೆ ಜಗತ್ತಿನೊಳಗೆ ಎಲ್ಲ ಪಾಪಕ್ಕಿಂತಲೂ ಮಾತಿನ ಪಾಪ ಭಾಳ ದೊಡ್ಡದ ತಿಳ್ಕೊಂಡು ಮಹಾನುಭಾವರು ಏನಪ್ಪ ಅಂತ ಕೇಳಿದರೆ ಅರ್ಥ. ಒಳ್ಳೆಯ ಮಾತುಗಳನ್ನು ಕೇಳಬೇಕು, ಮನಸ್ಸಿನಾಗ ಇಟ್ಕೋಬೇಕು. ಯಾವ ಕೇಳಬೇಕು ಅವು ಇಟ್ಕೋಬೇಕು, ಯಾವ ಬಿಡಬೇಕು ಅವು ಬಿಡಬೇಕು. ಎಲ್ಲ ಮಾತು ಇಟ್ಕೊಳ್ಳೋಕ್ಕಿರಂಗಿಲ್ಲ, ಎಲ್ಲ ಮಾತು ಹೊರಗೆ ಹಾಕೋಕ್ಕೂ ಬರೋಂಗಿಲ್ಲ. ಅದಕ್ಕೆ ಒಳ್ಳೆಯ ಮಾತುಗಳನ್ನ ನಮ್ಮ ಮನಸ್ಸಾಗ ಇಟ್ಕೋಬೇಕು. ಬಾಯಿಯಿಂದ ಅದನ್ನು ಆಡೋಕ್ಕೆ ಹೋಗಬಾರ್ದು. ಅದನ್ನು ಎಷ್ಟು ಗುಪ್ತ ಆಗಿಡ್ತೀರಿ ಅಷ್ಟು ಒಳ್ಳೆಯ ತಿಳ್ಕೊಂಡು ಮಹಾನುಭಾವನಪ್ಪ ಅಂತ ಕೇಳಿದರೆ ನಮ್ಗೆ ಈ ಮಾತನ್ನು ಮೇಲಿನ ಮೇಲೆ ಹೇಳ್ತಾರೆ. ಅದಕ್ಕೆ ಮಹಾನುಭಾವರು ಬಹಳ ಸುಂದರವಾಗಿ ನಮಗೆ ಒಂದು 2-3 ಮಾತುಗಳನ್ನು ಹೇಳಿದರು. ಏನು ಹೇಳಿದರು ಅಂತ ಕೇಳಿದರೆ, ಈ ಮಾತು ಮನುಷ್ಯರಿಗೆ ಎಷ್ಟು ಹಾಳು ಯಾರ್ಯಾರಿಗೆ ಮಾಡ್ಯದ, ಮಾತು ಯಾರ್ಯಾರಿಗೆ ಹಾಳು ಮಾಡ್ಯ ತಿಳ್ಕೊಂಡು ಹೇಳಿದ್ರೆ ಅದು ಕೇಳೋದು ಒಂದು ಕಥೆನೇ ಬರ್ದಾರ ಅವರು. ಬಾತ್ ಹೀ ಸೆ ದಶರಥ ಮರೆ और बात ही से राम वन में फिरे, बात ही से हरिश्चंद्र दुख सहे, बात ही से राज दिया मुनिराई, बात ही बात से विचार सदा. ಅದಕ್ಕೆ ಹೇಳಿದ್ರು, ಕಹು ಬಾತ್ ಹಿ ಬಾತ್ ಮೇ ರಾಖು ಸಚಾಯಿ, ಬಾತ್ ठिकाना जिसके नाही. ನೆನಪಿಡ್ರಿ, ಬಾತ್ ठिकाना जिसके नहीं. ಅದು ಏನಪ್ಪ ಅಂತ ಕೇಳಿದರೆ, ಉನ್ಕಿ ಬಾಪ ठिकाना नहीं है. ಇದು ಎಷ್ಟು ಚಂದ ಕಟ್ಕಡಿ ಹೇಳಿದ್ರು. ಈ ಮಾತು ಯಾರ್ಯಾರಿಗೆ ಮಾಡ್ಯದ ನಿಮಗೆ ಗೊತ್ತದ ರೀ. ಇಡೀ ರಾಮಾಯಣ ನೋಡಿದ್ರಿ, ಇಡೀ ರಾಮಾಯಣ ಒಂದು ಮಾತಿಗಾಗಿ ಆಗ್ಯದ. ಒಂದು ಮಾತು. ಯಾರು? ಕೈಕೇಯಿ ಮಾತಿಗೆ. ಆ ಒಂದು ಮಾತಿಗೆ ಏನಾಯಿತು? ದಶರಥನ ಪ್ರಾಣ ಹೋಯಿತು. ಸತ್ತವ ಕೈಕೇಯಿ ಮಾತು ಕೇಳಿ. ಆ ಕೈಕೇಯಿಗೆ ಯಾರು ಹೇಳಿದ್ರು? ಮಂಥರ. ಕೈಕೇಯಿ ಒಂದು ಮಾತು ಹೇಳಿದ್ರು. ಆ ಮಾತಿಗೆ ಏನಾಯಿತು? ದಶರಥ ಗಂಡನ ಕಳ್ಕೊಂಡ್ಲು, ತನ್ನ ಸೌಭಾಗ್ಯವನ್ನು ಹಾಳು ಮಾಡಿಕೊಂಡ್ಲು. ಅಷ್ಟೇ ಅಲ್ಲ, ಜಗತ್ತಿಗೆ ಬೇಕಾಗಿರ್ತಕ್ಕಂಥ ರಾಮಚಂದ್ರನನ್ನು ಅಡವಿಗೆ ಕಳಿಸ್ತು. ಅದು ಒಂದು ಮಾತು.
ಹೆಂಗದ ನೋಡ್ರಿ. ಬರೀ ಮಾತು ಸರಳ ಅನ್ನಿಸ್ತದೆ, ಅದರ ಪರಿಣಾಮ ಏನೇನು ಆಯಿತು ಅನ್ನೋದು ತಮಗೆಲ್ಲ ಗೊತ್ತು. ಸರಿ, ರಾಮಾಯಣ ನೋಡಿದ್ದೀರಿ, ಅದಕ್ಕೆ ಮಾತು ಹೇಳ್ತಾರೆ ಅವರು, ಮಾತು ಯಾರ್ದು ಸರಿ ಇಲ್ಲ, ಸತ್ಯ ಇಲ್ಲ, ಅವ್ರ ಅಪ್ಪನೂ ಸತ್ಯ ಇಲ್ಲ ಅಂತ ನಾವು. ಜಿಸ್ಕಾ ಬಾಪ ठिकाना नहीं है, जिसका बात ठिकाना नहीं है. ಯಾರು ಮಾತು ಅವನಿಗೆ ಗೊತ್ತಿದ್ದು ಮಾತಾಡ್ತಾನೆ, ಅವ್ರ ಅಪ್ಪನೂ ಗೊತ್ತಿಲ್ಲೇನೋ ಅವನಿಗಂತ ಇಟ್ಟು ಶಿಟ್ಟಿನಿಂದ ಮಾತಾಡ್ತಾರೆ. ಅದಕ್ಕೆ ಪುಣ್ಯಾತ್ಮರೇ, ನಾವು ಲೆಕ್ಕ ಹಾಕಬೇಕು. ಯಾವಾಗಲೂ ಕೂಡ ನಾವು ಮಾತಾಡುವಾಗ ಬಹಳ ಎಚ್ಚರಿಂದ ಮಾತಾಡ್ರಿ, ಎಚ್ಚರಿಂದ, ಯಾರಿಗೆ ನೋವಾಗಲಾರ್ದಂಗೆ ವಿಚಾರ ಮಾಡಿ ಮಾತಾಡ್ರಿ. ಅದಕ್ಕೆ ಮರಾಠಿಗೆ ಬರೀತಾರೆ, ಬೆಕ್ಕ 10 ಮನೆ ಮರಿ ತೊಗೊಂಡು ತಿರುಗಾಡ್ತದೆ, ಮರಿ ಹಾಕ್ತಾ 10 ಮನೆಗೆ ಹೋಗ್ತದೆ. ಅದು ಏನು ಕೈ ಹಿಡ್ಕೊಂಡು ಹೋಗ್ತದ, ಹಲ್ಲಾಗಿ ಹಿಡ್ಕೊಂಡೇ ಹೋಗ್ತದೆ. ಹಲ್ಲಾಗಿ ಹಿಡ್ಕೊಂಡೇ 10 ಮನೆ ತಿರುಗಿದ್ರು ಕೂಡ ಆ ಮರಿಗೆ ಎಲ್ಲಿನೂ ಕೂಡ ಒಂದಿಟ್ಟು ಗಾಯ ಆಗಿರಂಗಿಲ್ಲ. ಗಾಯ ಆಯಿತು, ರಕ್ತ ಬಂತು ಅಂದರೆ ಇರಿ ಹತ್ತದರ ಮರಿ ಸತ್ತು ಹೋಗ್ತದ. ಪರಂತು ಇಷ್ಟು ಹುಷಾರಿಯಾಗಿ ಬಾಯಾಗಿ ಹಿಡ್ಕೊಂಡು ಹೋಗ್ತದ ಬೆಕ್ಕ ತನ್ನ ಮರಿಗಳಿಗೆ, ಅದಕ್ಕೆ ನೋವು ಆಗಲಾರ್ದಂಗೆ. ಹಂಗೆ ನಾವು ಮಾತಾಡಬೇಕಾದ್ರೆ ಯಾರಿಗೆ ನೋವು ಆಗಲಾರ್ದಂಗೆ ಮಾತಾಡೋಕೆ ಕಲೀರಿ. ಅವರ ಮನುಷ್ಯ ನೋವು ಆಗಬಾರ್ದು. ಆ ಮನುಷ್ಯನೊಳಗೆ ಪರಮಾತ್ಮ ಅದಾನೆ, ಸತ್ಪುರ ಮನುಷ್ಯನೊಳಗೆ ಪರಮಾತ್ಮ ಇರ್ತಾನೆ. ಅದಕ್ಕೆ ಶಾಸ್ತ್ರ ನಿಂದ ಭಾಳ ಭಾಳ. ನಿಮ್ಮ ಪಾಪ ಹೋಗ್ಬೇಕಾಗಿತ್ತಂದ್ರೆ ಗುಡಿ ಗುಂಡಾರಕ್ಕೆ ಎಲ್ಲಿ ಹೋಗ್ಬೇಡ್ರಿ, ತೀರ್ಥಯಾತ್ರೆ ಎಲ್ಲಿ ಮಾಡಬೇಡ್ರಿ. ಅಲ್ಲಿ ಹೋದ್ರೆ ಪಾಪ ಹೋಗೋದಂತೀರೇನು? ಸುಮ್ಮ ಹೋಗಿ ಬರ್ತಾರೆ ಅಷ್ಟೇ, ಯಾರಿಗೆ ಭರೋಸೆ ಇರೋಂಗಿಲ್ಲ. ಹೋಗಿ ಬರ್ತಾರೆ, ಗಂಗಾದ ಮುಗಿತಾರೆ ಬರ್ತಾರೆ. ಪಾಪ ಹೋಗ್ತಾರಂತ ಭರೋಸೆ ಯಾರಿಗಿಲ್ಲ. ಹೋಗ್ತಾರೆ, ಮಜಾ ಮಾಡೋಕ್ಕೂ ಹೋಗೋರು ಅದಾರ, ಅಲ್ಲಿ ಹೋಗಿ ಪಾಪ ಮಾಡೋರು ಅದಾರ ಎಷ್ಟೋ ಮಂದಿ. ಅದನ್ನು ಹೇಳ್ತೀವಿ. ಪರಂತು ನಿಮಗೆ ಪಾಪ ಹೋಗ್ಬೇಕಾಗಿದ್ರೆ ಎಲ್ಲಿಗೆ ಹೋಗ್ಬೇಡ್ರಿ, ಏನು ಮಾಡಿರಿ, ನಿಂದ ಮಾಡೋರು ಮನೆ ಮಗ್ಗಲಕ್ಕೆ ಒಂದು ಬಾಡಿಗೆ ಹಿಡ್ಕೊಂಡು ಇರ್ರಿ. ನೀವು ಅಲ್ಲಿ ಖರ್ಚು ಮಾಡಿ ಹೋಗ್ತಿರಲ್ಲ, ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹೋಗೋಕ್ಕಿಂತ ಯಾರು ನಿಂದ ಮಾಡ್ತಾರಲ್ಲ, ಚಂತನ ಮಂದಿ ಸುದ್ದಿ ಮಾತಾಡೋರ್ದಾರ ನೋಡ್ರಿ. ನಿಮ್ಮ ಓಣ್ಯಾಗೂ ಇರ್ತಾರೆ, ಎಲ್ಲ ಓಣ್ಯಾಗ ಇರ್ತಾರೆ ಅವರು. ತಮ್ಮ ಮಂದಿ ಸುದ್ದಿನೇ ಮಾತಾಡ್ತಿರ್ತಾರೆ. ಅವ್ರಿಗೆ ಹಂಗಾಕಿ ಇವ್ರಿಗೆ ಹಿಂಗಾಕಿ, ಅಲ್ಲಿ ಹೋಗ್ತಾರೆ, ಇಲ್ಲಿ ಬರ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ. ಮತ್ತು ಒಂದಿವ್ಸ ಶಿವ ಎಲ್ಲ ಹರ ಬೇಕೋತಿ ಇರ್ತಾರೆ ಮಂದಿಗೆ ಅವರು. ಅಂಥವ್ರು ಮನೆ ಮಗ್ಗಲಕ್ಕೆ ಒಂದು 2-3 ತಿಂಗಳು ಬಾಡಿ ಹೋಗೋದ್ಯಾಕೆ ಅಲ್ಲಿರ್ರಿ. ನಿಮ್ಮ ಎಲ್ಲ ಪಾಪ ಹೋಗ್ತಾವೆ, ಒಂದು ಪಾಪ ಉಳಿಯಂಗಿಲ್ಲ. ಯಾವನೋ ರಾಜನಿಗೆ ಯಾವ ಜನ್ಮದಾಗೋ ಏನೋ ಆಡಿದ್ದೇನೋ ತಪ್ಪಾಗಿತ್ತೇನೋ, ಅವನು ಮಕ್ಕೊಂಡು ಕನಸು ಬೀಳ್ತಿ. ಕನಸಿನಾಗ ಒಂದು ಕುದುರೆ ಲದ್ದಿ ಬಂದು ಮುಂದೆ ನಿಂದಿರ್ತಿತ್ತು. ಕುದುರೆ ಲದ್ದಿ ಗೊತ್ತಾಕದ್ರ, ಲದ್ದಿನೇ ಅಂತಿರಲ್ಲ, ಕುದುರೆದು. ನಿಂದಿರ್ತಿತ್ತು. ಅದ್ರ ಜೊತೆಗೆ ಒಬ್ಬ ಮನುಷ್ಯ ಬರ್ತಿದ್ದ, ಇದು ತಿನ್ನು ಅಂತಿತ್ತು. ಎಚ್ಚರ ಆಗ್ತಿತ್ತು, ಎಚ್ಚರ ನೋಡ್ತಾನೆ, ಲದ್ದಿ ಇಲ್ಲ, ಮನುಷ್ಯರೇ ಇಲ್ಲ. ದಿನ ಕನಸು ಬೀಳ್ತಿತ್ತು. ಇದು ಎಂಥ ಕನಸು ಬಿತ್ತಪ್ಪ ರಾಜ ಹೆಂಗೆ ಮಾಡಬೇಕು ಅಂತ ಒಬ್ಬರು ಮಹಾತ್ಮನಂತಕ್ಕೆ ಹೋದೆಯಪ್ಪ. ಗುರುನಾಥ, ನನಗೆ ದಿನಂಪ್ರತಿ ಇಂಥ ಕನಸು ಬೀಳ್ತದೆ. ನಾನು ಯಾರಿಗೆ ಏನು ಮಾಡಿಲ್ಲ, ದಾನ ಮಾಡ್ತೀನಿ, ಧರ್ಮ ಮಾಡ್ತೀನಿ, ಪರಂತು ನನಗೆ ಇಂಥ ಕನಸು ಬೀಳ್ತದೆ. ಯಾಕೆ ಅಂತ ಕೇಳೋದು. ದಾನ ಧರ್ಮ ಎಲ್ಲ ಮಾಡಕತ್ತೀನಿ, ಪರಂತು ಆ ಲದ್ದಿ ನನ್ನ ಕಣ್ಣು ಮುಂದಿಂದ ಹೋಗೋದು ಸ್ವಪ್ಪಂದ ಬರ್ತದೆ. ಮಹಾತ್ಮರಿಗೆ ಗೊತ್ತಾಯಿತು ಇದು ಹೋಗುವುದಿಲ್ಲ, ಅದು ಬಹಳ ದೊಡ್ಡ ಪಾಪದೆ. ಈ ಪಾಪ ಹೋಗ್ಬೇಕಾದ್ರೆ ರಾಜ ಒಂದು ಕೆಲಸ ಮಾಡು. ಏನು? ನಿಮ್ಮ ಮನೆಗೆ ಯಾರ್ಯಾರು ಅದಾರ? ಮಗ ಅದಾನ್ರಿ, ಮದಿಗೆ ಬಂದು ಮಗಳು ಅದಾಳ್ರಿ, ಆಯಿತಾ? ಭಾಳ ಚಲೋ ಆಯಿತು. ನಿನ್ನ ಮಗಳಿಗೆ ಕರ್ಕೊಂಡು ಅಡವಿ ಒಳಗೆ ಗುಡ್ಡದ ಮೇಲೆ ಒಂದು ಮನೆ ಕಟ್ಸು, ಅಲ್ಲಿ ಇಬ್ಬರು ಕೂಡಿ ಇರ್ರಿ ಒಂದು 3 ತಿಂಗಳ.
ಅಲ್ಲಿ ಇದ್ರಿ ಅಂದ್ರೆ ನಿಂಗೆ ಕನಸನಾಗ ಲದ್ದಿ ಬರೆದು ಹೋಗ್ತಾವೆ. ಏನು ಸಂಬಂಧ ರೀ ಮಗಳಿಗೆ ತೊಗೊಂಡಾರೆ, ನೀವು ಹೋಗಪ್ಪ ಅಷ್ಟಿರು, ನಮ್ಮ ಮಾತು ಕೇಳು ಅಂದರು. ಆಯ್ತಪ್ಪ ಅಂತ ತಿಳ್ಕೊಂಡು ಮದಿಗೆ ಬಂದು ಮಗಳನ್ನ ಕರ್ಕೊಂಡು ರಾಜ ಆ ಗುಡ್ಡದ ಮೇಲೆ ಹೋಗಿ ಉಳ್ದ. ಮಗಳು ಅವ ಇಬ್ಬರೇ. 15-20 ತಿಂಗಳಾಯಿತು. ರಾಜ ಎಲ್ಲಿ ಹೋಗ್ಯಾನ? ಮಗಳು ಕರ್ಕೊಂಡು ಹರಿಯದ ಮಗಳು ತೊಗೊಂಡು ಅಲ್ಲಿ ಗುಡ್ದಾಗ ಕುಂತಾನ. ಬುದ್ಧಿಗಿದ್ದು ಐತಿಲ್ಲ ಅವನಿಗೆ. ಮಗಳು ಅನ್ನೋದು ಗೊತ್ತದಿಲ್ಲ. ಯಾರು ಹೆಣ್ಮಗಳಿಗೆ ಬೇರೆ ಮಗಳದಾಳ ಆಗಿ ಕರ್ಕೊಂಡು ಹೋಗಿ ಕುಂತಾನ. ನೀಚ ಪಾಪಿ. ಎಲ್ಲರೂ ಊರ ಮಂದಿ ಎಲ್ಲ ಬೈಯಕತ್ತು, ಎಲ್ಲರನಿಂದ. ಅಂಥ ವಯಸ್ಸಿನ ಮಗಳು ತೊಗೊಂಡು ಯಾರು ಇದ್ದ ಕಾಲಕ್ಕೆ ಅಲ್ಲಿ ಹೋಗಿ ಕುಂತಾನಂದ್ರೆ ಅವನ ಮನಸ್ಸು ಸುಮ್ಮಿರ್ತದೇನು, ಹಂಗಿರ್ತದೇನು, ಹಿಂಗಿರ್ತೇನು, ಪಾಪ ಮಾಡಕತ್ತಾನ, ಪಾಪಿ ಅದಾನಂತ ಎಲ್ಲರೂ ಊರು ಮಂದಿನ ನಿಂದ ಮಾಡಕತ್ತು. 1 2 ತಿಂಗಳ 3 ತಿಂಗಳ ನಿಂದ ಮಾಡ್ಕೋತು. ದಿನಂಪ್ರತಿ ಕನಸು ಅವನಿಗೆ ಬೀಳುವುದು ಕನಸು ಬರ್ತೈತಿ. ಎದ್ಲದ್ದಿ ಅದು ಬರ್ತಾ ದೊಡ್ಡದೋಗಿ ಸಾಣದಾಯ್ತು. ಮಂದಿ ಹೆಂಗೆ ನಿಂದ ಹೆಚ್ಚಿಗೆ ಮಾಡಕ್ಕೆ ಹತ್ತರು ಹಂಗೆ ಆ ಲದ್ದಿ ಕಮ್ಮಾಗೋತು. 4-5 ತಿಂಗಳ ಮೇಲೆ ಪೂರ ಹೋಯ್ತಂತ. ಆವಾಗ ರಾಜ ಮಗಳು ಕರ್ಕೊಂಡು ಊರಾಗ ಬಂದ. ಗುರುಗಳಿಗೆ ಭೇಟಿ ಆದ. ಯಪ್ಪ ಲದ್ದಿ ಕಾಣೋದು ಹೋಯ್ತು ಅಂದ. ಯಾಕಂದ್ರೆ ನಿನಗೆ ಊರು ಮಂದಿನೇ ಪ್ರಜೆಗಳೇ ನಿಂದ ಮಾಡ್ಯಾರ. ಯಾರು ನಿಂದ ಮಾಡ್ಯಾರ ಅವ್ರ ಕಡೆ ಹೋಯ್ತು ನಿಂದು ಸಾಪ್ ಆಯಿತು. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಜಗತ್ತಿನೊಳಗೆ ಎಲ್ಲ ಪಾಪಕ್ಕಿಂತಲೂ ಹೆಚ್ಚಿನ ಪಾಪ ಇನ್ನೊಬ್ರದ ನಿಂದ ಮಾಡೋದು ಅದ. ಬಸವಣ್ಣ ಹೇಳೋದು, ನಮಗೆ ಯಾಕೆ ಯಮಚಿಂತೆ ಎಮಗೆ ಸಾಲದು, ಪರಚಿಂತೆ ಎಮಗೆ ಕೈಯ. ನಮ್ಮದೇ ಸಾಕಾಗಿದೆ. ನಮ್ಮ ಹಂತಕ್ಕೆ ನಿಂದ ಮಾಡಂಗಿದ್ರೆ ನಿಮ್ಮ ಹಂತಕ್ಕೆ ಏನು ಗುಣ ಕಡಿಮೆ ಅದ? ನಮ್ಮ ಹಂತಕ್ಕೆ ಮಾಡಿದ್ರೆ ನಿಂದ ಅವ್ರ ಗುಣ ಯಾಕೆ ನಿಂದ? ನಾನು ಲೋಭಿ ಇದ್ದೀನಿ, ನಾನು ಮೂರ್ಖ ಇದ್ದೀನಿ, ನಾನು ಸೇವೆ ಮಾಡೋಕ್ಕೆ ಬರೋಂಗಿಲ್ಲ, ನನಗೆ ಭಜನೆ ಮಾಡೋಕ್ಕೆ ಬರೋಂಗಿಲ್ಲ, ನನ್ನ ಭಕ್ತಿ ಮಾಡೋಕ್ಕೆ ಬರೋಂಗಿಲ್ಲ, ನನ್ನಂಥ ಪಾಪಿ ಅನ್ಕೋತೀರಲ್ಲ. ನಿಮ್ಮ ಹಂತಕ್ಕಿಲ್ಲ. ಮಂದಿ ನೋಡಿ ನಿಂದ ಮಾಡೋಕ್ಕೆ ನಮ್ಮ ಹಂತಕ್ಕೆ ಏನು ಕಡಿಮೆ ಅದಾವ? ನಮ್ಮ ಹಂತಕ್ಕೆ ಸಾಕಷ್ಟು ಅದಾವ. ಅವು ನಿಂದ ಮಾಡಿದ್ರೆ ಮಂದಿದ ನೋಡಿ ನಿಂದ ಮಾಡೋಕ್ಕಿಂತ ನಮ್ಮನ್ನು ನೋಡಿ ನಾವೇ ನಿಂದ ಮಾಡಿದ್ರೆ ನಾವು ಪರಮಾತ್ಮನಿಗೆ ಬೇಕಾದವರಾಗ್ತೇವೆ, ಪರಮಾತ್ಮನ ಪ್ರೀತಿಗೆ ಪಾತ್ರ ಆಗ್ತೇವೆ, ಪರಮಾತ್ಮ ನಮ್ಮ ಮೇಲೆ ಕೃಪಾ ಮಾಡ್ತಾನೆ. ಮಂದಿ ನಿಂದ ಮಾಡಿದ್ರೆ ಪಾಪ ಬರ್ತದೆ. ನಮ್ಮದೇ ನಾವು ಮಾಡ್ಕೊಂಡೆ ಅಂದ್ರೆ ಪಾಪ ಹೋಗ್ತದೆ. ಅದಕ್ಕೆ ವಿಚಾರ ಮಾಡಬೇಕು. ಪರಮಾತ್ಮ ನಮಗೆ ಇದೊಂದು ವಾಣಿ ಬಹಳ ಮಹತ್ವದ ದಕ್ಷಿಣ. ಇದರಿಂದ ನಾವು ಪರಮಾತ್ಮನ ಕೃಪಾನು ಪಡಿಬಹುದು, ಪಾಪನೂ ಪಡಿಬಹುದು, ಸ್ವರ್ಗಕ್ಕೂ ಹೋಗ್ಬೋದು, ನರಕಕ್ಕೂ ಹೋಗ್ಬೋದು. ಇದೊಂದು ವಾಣಿಯಿಂದ ಅದೇ. ಅದಕ್ಕೇ ಮಹಾನುಭಾವರು ಹೇಳಿದ್ರಪ್ಪ ಅಂತ ಕೇಳಿದರೆ, ಶರೀರದ ಎಲ್ಲ ಪಾಪಕ್ಕಿಂತಲೂ ಮನುಷ್ಯ ಶರೀರದ ಪಾಪ ಮಾಡೋಕ್ಕೆ ತಾಕತ್ತು ಬೇಕು, ಶಕ್ತಿ ಬೇಕು. ಬಾಯಿಲೆ ಮಾಡೋಕ್ಕೆ ಏನು ಶಕ್ತಿ ಜರುತ್ತಿಲ್ಲ. ಆರಾಮ್ ಕುಂತಲ್ಲಿ ಅವರಲ್ಲೇ ನಾವು ಇಲ್ಲೇ ಪಾಪ ಮಾಡೋಕ್ಕೆ ಬರ್ತದೆ. ಶರೀರದ ಮಾಪಕ್ಕೆ ಆಡೋಕ್ಕದು ಬಿದರ ಬೇಕಾಗ್ತದೆ. ಬಾಯಿಂದ ಪಾಪ ಮಾಡೋಕೆ ಅವ್ರು ಅಲ್ಲಿ ಇರಲಿ, ಇಲ್ಲೇ ಬೇಕೋದು ಕುಂಡ್ರದು. ಅವ್ರು ಹಾಳಾಗಲಿ ಮಣ್ಣಾಗಲಿ ಬೇಕೋದು ಕುಂಡ್ರದು. ಒಬ್ಬರ ಮುಂದೆ ಒಬ್ಬರು ನಿಂದ ಮಾಡ್ಕೊಂಡು ತಿರುಗಾಡ್ತೇವಲ್ಲ, ಅದರಂಥ ಪಾಪ ಯಾವುದು ಅಲ್ಲ ಅಂತ ತಿಳ್ಕೊಂಡು ಮಹಾನುಭಾವರು ನಮಗೆ ಇನ್ನೊಬ್ಬರ ನಿಂದ ಮಾಡೋಕ್ಕಾಬರಿ. ನಿಂದಕಾಚಿ ಸೇಜಾರಿ ಘರ ಅಸಾವೆ. ನಿಂದ ಮಾಡೋರು ಮಗ್ಗಲಕ್ಕೆ ಮನೆ ಇದ್ದರೆ ಸಾಕು, ನಿಮ್ಮ ಪುಣ್ಯ ಸದಾ ಅವರು ನಿಮ್ಮ ನಿಂದ ಮಾಡ್ಕೋತಿರ್ತಾರೆ. ಭಾಳ ಪುಣ್ಯ ರೀ. ಅದಕ್ಕೆ ಮರಾಠಿಗೆ ಹೇಳ್ಯಾರ, ನಿಮ್ಮ ಮಕ್ಕಳು ಹೊಲಸು ಮಾಡಿದ್ರೆ ಹೆಂಗೆ ಮಾಡ್ತೀರಿ? ಮಾಡಿಕೊಂಡು ಕೈಲಿ ತೆಗಿತೀರಿ? ಇಲ್ಲ, ಕಾಗದ ತೊಗೊಂಬರ್ತೀರಿ, ಹೆಂಡಿ ತೊಗೊಂಬರ್ತೀರಿ, ಏನಿರುತ್ತೆ ಅಂತ ಮುಟ್ಟಂಗಿಲ್ಲ ನೀವು, ತೆಗಿತೀರಿಲ್ಲ. ನಿಮ್ಮ ಮಗ ಹಡ್ದದ ಮಕ್ಕಳು ಹಡ್ದದ್ದೇ ನೀವು ಮುಟ್ಟಂಗಿಲ್ಲ, ಆ ಮಲವನ್ನು ಮುಟ್ಟಂಗಿಲ್ಲ. ಪಾಪಕ್ಕೂ ಮಲ ಅಂದಾರ. ಮಲ ಪಾಪ. ಹೆಂಗೆ ಹೊಲಸಾದ ಹಂಗೆ ನಿಂದ ಮಾಡೋದು ಪಾಪದ. ಅವರು ನಿಂದ ಮಾಡೋರು ಎಷ್ಟು ಪುಣ್ಯಾತ್ಮರೇ. ನಿಂದಕಾಚಿ ಸೇಜಾರಿ ಘರ ಅಸಾವೆ. ನಿಂದ ಮಾಡೋರು ಮಗಳಿಗೆ ಮನೆ ಇಟ್ಕೋಬೇಕಾದ್ರೆ ಭಾಳ ಏನು ಪಾಪ ಆಗಿತ್ತ, ಪಾಪ ಹೋಗಿ ಏನು ಮಾಡಿರಿ ನೀವು? ನಿಂದ ಮಾಡೋರು ಮಗಳಿಗೆ ಬಾಡಿಗೆ ಹಿಡೀರಿ. ನೋಡ್ರಿ, ನಿಮ್ಮ ಮಕ್ಕಳು ಹೊಲಸ ನೀವು ಕೈಲಿ ಮುಟ್ಟಂಗಿಲ್ಲ, ಅರ್ಬಿ ಹೆಂಡಿ
ಕಾಗತಂದು ತೆಗಿತೀರಿ, ಅವರು ಪಾಪ ಅವರು ನಮ್ಮ ಪಾಪ ಹೊರಸ ನ್ಯಾರಿಗಿಲೇ ತೆಗಿತಾರೆ ಅಂದ್ರೆ ನಾವು ಎಷ್ಟು ಪುಣ್ಯವಂತರು ಅದಾರ ರೀ. ಅವ್ರಿಗೆ ಪೂಜೆ ಮಾಡಬೇಕು, ನಿಂದ ಮಾಡೋರಿಗೆ ಪುರಸ್ಕಾರ ಕೊಡಬೇಕು. ಅದಕ್ಕೆ ತುಕಾರಾಮರ ಮಹಾತ್ಮರೆಲ್ಲಪ್ಪ ಅಂತ ಕೇಳಿದ್ರೆ ಎಷ್ಟು ಯಾರು ನಿಂದ ಮಾಡ್ತಾರೆ ಅಂಥವ್ರ ಮೇಲೆ ಬಹಳ ಕರಿಕರ ಪ್ರೀತಿ ಇಟ್ಟೇನಪ್ಪ ಅಂದ್ರೆ ಅವ್ರನ್ನ ಸಲುವಿದ್ದಾರೆ. ಹೆಂಗೆ ನಾಯಿ ಇದ್ರೆ ಮನೆ ಸುರಕ್ಷೆ ಇರ್ತದೆ, ಒವ್ ಅನ್ಕೋತ ಇರ್ತಾವೆ ನೋಡ್ರಿ, ಮನೆ ಸುರಕ್ಷೆ ಇರ್ತದೆ. ಹಂಗೆ ನಿಂದ ಮಾಡೋರು ಇದ್ರೆ ನೀವು ಸುರಕ್ಷೆ ಇರ್ತೀರಿ, ನಿಮ್ಮ ಪಾಪನ ಎಲ್ಲ ಹೋಗ್ತವೆ. ಅದಕ್ಕೆ ಮಹಾತ್ಮನಂತಾರೆ ನಿಂದಾದಷ್ಟು ಪಾಪ ಜಗತ್ತಿನೊಳಗೆ ಮತ್ತೊಂದು ಇಲ್ಲ. ಅದಕ್ಕೆ ದುರಿತದೋಳು ಅಧಿಕವಾಗುವುದು. ಜಗತ್ತಿನೊಳಗೆ ಎಲ್ಲ ಪಾಪಕ್ಕಿಂತಲೂ ಹೆಚ್ಚಿನ ಪಾಪ ಯಾವುದು ಅಂದ್ರೆ ಬಾಯಿ ಪಾಪ. ಅದಕ್ಕೆ ವಿಚಾರ ಮಾಡಿ ಮಾತಾಡೋಕ್ಕಲಿ, ಮಾತಾಡಿ ವಿಚಾರ ಮಾಡ್ತಕ್ಕಂಥದ್ದು ಆಡೋಕ್ಕೆ ಹೋಗಬಾರ್ದು ಅಂತ ತಿಳ್ಕೊಂಡು ಮಹಾನುಭಾವರಪ್ಪ ಅಂತ ಕೇಳಿದರೆ ಒಂದು ಕೆಲಸ ಮಾಡು. ಏನು ಮಾಡಬೇಕು? ಅದರ ಸ್ವಭಾವದ ರೀ, ಸ್ವಭಾವದ ನಾಯಿ ಸುಮ್ಮಕೊಂಡಾಗಲ್ಲ ಬಗಳುದು ಅದರ ಸ್ವಭಾವದ. ಅದು ಬಗಳಬಾರ್ದು ಅಂದ್ರೆ ಏನು ಮಾಡಬೇಕು? ಒಂದು ಎರಡು ತೂತು ರೊಟ್ಟಿ ಬೈರಿ ತಾನೇ ತಿನ್ಕೋತ್ಕೊಂಡಿರ್ತಾವೆ, ಬಗಳಂಗಿಲ್ಲ ಅದು. ರೊಟ್ಟಿ ಇಲ್ಲಂದ್ರೆ ಒವ್ವ ಅನ್ಕೋತ್ಕೊಂಡಿರ್ತವೆ. ಹಾಗೆ ಈ ಮನಸ್ಸು ಏನು ನಿಂದ ಮಾಡ್ತದೆ ಬಾಯಿ, ಅದಕ್ಕೇನು ಹಚ್ಚಿರಿ? ಓಂ ನಮಃ ಶಿವ, ಓಂ ನಮಃ ಶಿವ, ಓಂ ನಮಃ ಶಿವ ಹಚ್ಚಿರ. ಅದಕ್ಕೆ ಹಚ್ಚಿ ತಾನೇ ನಿಂದ ಕಮ್ಮಿ ಆಗ್ತದೆ. ಹಂಗೆ ಬಗಳಬಾರ್ದು ಅನ್ನಂಗಿದ್ರೆ ನಾಯಿಗೆ ತುತ್ತು ರೊಟ್ಟಿ ಹಾಕಿದ್ರೆ ಬಂದಾಗ್ತದೆ. ಹಂಗೆ ನಿಂದ ಮಾಡು ಬಾಯಿಗೆ ಏನು ಮಾಡಿರಿ ಅಂದ್ರೆ ಭಗವಂತ ನಾಮಸ್ಮರಣೆ ಮಾಡಕ್ಕೆ ಹಚ್ಚರಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಮಾಡಕ್ಕೆ ಹಚ್ಚರಿ ಅಂದ್ರೆ ಅದು ನಿಂದ ಬಂದ್ ಮಾಡ್ತದೆ. ಇಲ್ಲ ಅಂತಂದ್ರೆ ನಿಂದಿಸಿದಾಗಲೇ ಬಂದಿರ್ಬೋದು ಬಹುಪಾಪ. ಎಲ್ಲಕ್ಕಿಂತಲೂ ಹೆಚ್ಚಿನ ಪಾಪ ಈ ವಾಣಿ ಪಾಪದ, ಬಾಯಿ ಪಾಪದ. ಅದಕ್ಕೆ ಬಹಳ ಎಚ್ಚರದಿಂದ ಏನಪ್ಪ ಅಂತ ಕೇಳಿದ್ರೆ ಮಾಡಬೇಕು. ಮಾತು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದ್ರೆ ಭಾಳ ಹಾಕದ. ಏನಪ್ಪ? ಮರಣಂ ಧ್ರುವಂ ಬಂಧನಂ ಪ್ರಾಪ್ತಂ. ಮನುಷ್ಯನಿಗೆ ಮರಣ ಆಗ್ತದೆ ಮಾತಿನಿಂದ. ಮನುಷ್ಯನಿಗೆ ಏನಪ್ಪ ಅಂತ ಕೇಳಿದ್ರೆ ಬಂಧನ ಹಾಕದ ಮಾತಿನಿಂದ, ದುಃಖ ಹಾಕದ, ಲಕ್ಷ್ಮೀ ಸಿಗ್ತಾಳೆ ಮಾತಿನಿಂದ. ಅದಕ್ಕೆ ನಮ್ಮ ಮಹಾನುಭಾವ ನಮ್ಮಲ್ಲಿ ಹುಡುಗಾಟಿ ಕಥೆ ಹೇಳ್ತಿರ್ತಾರೆ. ಯಾರೋ ಒಬ್ಬರು ದೊಡ್ಡ ಸಾಹುಕಾರ ಇದ್ದಂತ್ರಿ. ಸಾಹುಕಾರ ಭಾಳ ದೊಡ್ಡ ಸಾಹುಕಾರ, ಊರಾಗೆ ಮನೆ ಮೇಲೆ ಮಾಡೇ ಕಟ್ಟಿ ಇದ್ದ. ಹಮೇಶ ಮಾಡಿದ ಮೇಲೆ ಕುಂಡಿರ್ತಿದ್ದವ, ದೊಡ್ಡ ಮನುಷ್ಯ, ಆಳ ಕುಂಡಿರ್ತಿದ್ದ. ಮಂದಿ ಹೋಗಾರಲ್ಲ, ನಮಸ್ಕಾರ ಸಾಹೇಬ, ನಮಸ್ಕಾರ, ರಾಮ್ ರಾಮ್ ಅನ್ಕೋತ ಮ್ಯಾಲೇ ಇರ್ತಿದ್ದವ. ಊರಾಗ ಒಬ್ಬರು ಮನೆತನ ಹುಡುಗಿತ್ತು. ಅದು ಅವಚೇರಿ ಹುಡುಗಂತವ್ರು. ಹಾಗೆ ಹೊಂಟಿತ್ತು. ಹೋದ ಕೂಡಲೇ ಏನಪ್ಪ ಅಂತ ಕೇಳಿದ್ರೆ ಹುಡುಗ ನೋಡಿ ನಗಾಕತ್ತು. ಯಾಕೆ ನಗುತ್ತೀವೋ ಅಂತ ಕೇಳ್ದವ. ಅಲ್ರಿ ಸಾವುಕಾರ, ನೀವು ಸತ್ರದ ನಿಮಗೆ ಹೊರಗೆ ಹೆಂಗೆ ತರಬೇಕು ಅನ್ನೋ. ಇಟ್ಟು ದಪ್ಪ ಇದ್ದೀರಿ, ಬಾಗಿಲು ಸಣ್ಣ, ಇಟ್ಟು ವಜ್ಜಿದ್ದೀನಿ, ತರ್ಬೇಕು ಹೆಂಗೆ ಹೆಣ ಕೆಳಗೆ? ಸಾವುಕಾರ ಅಂದ, ಯಾಕೋ ಬದ್ಮ ಹಿಡ್ಕೊಂಬ ನೀನು. ನಾ ಸಾಯೋದ ಬಗ್ಗೆ ವಿಚಾರ ಮಾಡಕತ್ತೆ, ತೊಗೊಂಬ. ತಂದು ಕುಂಡ್ಸೋದು ಕೂಡಲೇ ಇನ್ನು ಊರಾಗ ಸುದ್ದಿ ಹೇಳಿದ್ರೆ ನಿಮ್ಮ ಮಗನಿಗೆ ಒಯ್ದು ಹಾಕ್ಯಾರ, ಹಿಂಗೆ ಮಾತಾಡ್ಯಾನಂತ. ಇವನಿಗೆ ಯಾಕೆ ಬೇಕಾಗಿತ್ತು? ಸತ್ತರ ಹೆಂಗೆ ತರ್ತಾನಂತ. ಇವ್ಯಾಕೆ ಮಾತಾಡ್ಬೇಕು? ಸಾವುಕಾರ ಸುದ್ದಿ ಕರ್ಕೊಂಬ ಅವನಿಗೆ ಅಂತ ಕರ್ಕೊಂಬಂದರು. ಏನಾಯ್ತು? ಯಾಕ್ರಿ ಸಾವುಕಾರ, ಯಾಕೆ ಮಗನಿಗೆ ಹಾಕಿದ? ಅಲ್ಲೋ ನಿನ್ನ ಮಗ ಏನಪ್ಪ ಇಷ್ಟು ದಪ್ಪ ಇದ್ದೀರಿ, ಸತ್ತರ ಹೆಂಗೆ ಹರ್ಕ ತರ್ಕೊಂಬರ್ತಾರೆ ಇವನಿಗೆ ಅಂತ. ಹುಚ್ಚ, ನಿನಗೆ ಯಾಕೆ ಬೇಕು? ತರಲ್ರೇಕ, ಅಲ್ಲೇ ಬೆಂಕಿ ಹಚ್ಚಲ್ರೇಕ, ನೀನು ತೊಗೊಂಡೇನು ಮಾಡಕ್ಕೆ? ಸಾವುಕಾರ ಅಲ್ಲೇ ಇಲ್ಲಿ ಕಟ ತರ್ತಾರೆ ಹೊರಗೆ, ಒಳಗೆ ಬೆಂಕಿ ಹಚ್ತಾರೆ ಅಲ್ಲಿ. ಸಾವುಕಾರ ಅಂದ, ಅವನಕಿಂತ ಮೇಲೆ ನೀವು ಕಾಣ್ತಾನಪ್ಪ ಅವನು. ಹಾಕಿ ಮಗನಿಗೆ ಒಳಗೆ ಅಂದರು. ಅವನಿಗೆ ಒಳಗೆ ಹಾಕಿದ್ರು. ಇವನಕಿಂತ ಮ್ಯಾಲಿದ್ದಿಡ್ರಿ ಆಕಿ ಬಂದು ಹೆಣ್ತಿ ಬಂದ್ಲು. ಏನಾಗ್ಯದ? ನನ್ನ ಗಂಡಗೆ ಯಾಕೆ ಹಾಕಿರಿ ಸಾಹೇಬ್ರೆ? ನನ್ನ ಮಗನಿಗೆ ಹಾಕಿ. ನಿನ್ನ ಮಗ ನೀವು ಸತ್ತರ ಹೆಂಗೆ ಮಾಡ್ತಾರ ಅಂತ ಕೇಳ್ತಾನೆ. ಹಿಂಗಂತ ನಾವು ಮಾತಾಡೋಕೆ ಗೊತ್ತದ ಅದಕ್ಕೆ ಅವನಿಗೆ ಹಾಕೀನಿ. ಅವನಿಗೆ ಹಾಕಿ ನನ್ನ ಗಂಡಗೆ ಹಾಕಿರಿ. ಅವನ ಗಂಡ ಏನಂತಾನವ? ಗಂಡ ಏನಂತಾರೆ? ಬಾಗಲ ಕಿಟಕಿ ಎಲ್ಲ ಮುರಿದು ಹೊರಗೆ ತರ್ತಾರಂತಾನ. ಅದಕ್ಕೆ ಅವನಿಗೆ ಹಾಕಿದ್ದೀವಿ. ಎರಡು ಹುಚ್ಚದವ್ರಿ ಸಾವುಕಾರ, ಬಿಟ್ಟುಬಿಡ್ರಿ ಅವರಿಗೆ ಬಾಗಲ ಮುರಿ ಚಿಂತೆ ಯಾಕೆ ತರು? ಅಲ್ಲೇ ಉರಿ ಹಚ್ಚಿದ್ರೆ ಬರ್ತದಲ್ರಿ.
ಅವ ಅಂದ ಈಕೆ ಅವನಿಗಿಂತ ಮ್ಯಾಲೆ ಕಾಣ್ತಾವ ಅಂದವ. ಅಲ್ಲೇ ಇವ್ರು ಹೆಸರು ಬತ್ತು ತೊಗೊಂಡು ಹೋಗೋದು ಏನು ಜೋರ್ತದ ರೀ, ಮನೆಗೇ ಸುಡುಗಾಡು ಮಾಡೋಕೆ ಬರ್ತದ. ಅವ ಅಂದ ನಿಮ್ಮಂತಾನೆ ಹಿಂಗೆ ಕಾಣ್ತದ ಅಂದ ಅವನು ಸಾವುಕಾರ. ಹಾಕ್ರಿ ಅಂತ 3 ಮಂದಿಗೆ ಜೈಲಿಗೆ ಹಾಕಿದಾರಂತ. ಒಂದು ಮಾತ ಮನುಷ್ಯನಿಗೆ ಪೂರಾ ಮನಿನೇ ಹಾಳು ಮಾಡ್ತು. ಶಾಸ್ತ್ರ ಹೇಳ್ತದೆ, ಅದಕ್ಕೇ ಎಲ್ಲೇ ಮಾತಾಡಬೇಕಾದ್ರೆ ಲಕ್ಷ್ಮೀ ವಸತಿ ಜಿವ್ವಾಗ್ರೆ ಮಿತ್ರ ಬಾಂಧವ. ನಾಲ್ಗೆ ಮೇಲೆ ಗೆಳೆಯರು ತಯಾರಾಕ್ಕಾರ. ಪ್ರೀತಿಯಿಂದ ಮಾತಾಡಿದ್ರೆ ಗೆಳೆತನ ಬರ್ತದೆ. ಮಾತು ಹೆಚ್ಚು ಕಡಿಮೆ ಆಡಿದ್ರೆ ಬಂಧನ ಆಗ್ತದೆ, ಮರಣ ಆಗ್ತದೆ. ಅದಕ್ಕೆ ವಿಚಾರ ಮಾಡಬೇಕು. ನಾವೆಲ್ಲರೂ ಮಾತಾಡುವಾಗ ತಿಳ್ಕೊರಿ, ಮಾತು ಭಾಳ ಕಿಮ್ಮತ್ತಿಂದ ಅದ ರೀ. ಮಾತು ಭಾಳ ಕಿಮ್ಮತ್ತು. ಜೀವ ಉಳಿಸ್ತದೆ, ಜೀವ ತಗೋತದೆ, ರೊಕ್ಕ ಕೊಡ್ತದೆ, ದರಿದ್ರ ಮಾಡ್ತದೆ. ರಾಜರ ಹಿಂದಕ್ಕೆ ಏನು ಅಂದ್ರೆ ಇರೋ ಕುರ್ಕಿನೇ ಮಾಡ್ತಿರಲ್ಲ, ತೆಗೆದು ಹಾಕ್ತಿದ್ರು. ಮನುಷ್ಯನ ದರಿದ್ರ ಮಾಡ್ತದೆ, ಶ್ರೀಮಂತ ಮಾಡ್ತದೆ, ಮರಣ ತರ್ತದೆ. ಮಾತಿನೊಳಗೆ ಇಟ್ಟು ಶಕ್ತಿ ಅದ. ಅದಕ್ಕೆ ನಾವು ಮಾತಾಡಬೇಕಾದ್ರೆ ಎಚ್ಚರದಿಂದ ಮಾತಾಡಬೇಕು. ಇನ್ನೊಬ್ಬರ ಮನಸ್ಸು ನೋಯ್ಲಾರ್ದಂಗೆ ಮಾತಾಡಬೇಕು. ಮಾತಾಡಿದ್ರೆ ಲಿಂಗ ಮೆಚ್ಚಿ ಹೌದೌದನಬೇಕು. ಎರಡು ಚಂದ. ಮಾತೆ ಮಾಣಿಕ್ಯ ಸರ್ವಜ್ಞ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನಬೇಕು. ಎರಡು ಚಂದ ಹೇಳಿದ್ರಿ ಬಸವಣ್ಣವರು. ಮಾತಾ ಅರ್ಥ ಆಗಬೇಕು. ಏನಾರ ಮಾತಾಡೋ ಪಟ್ಟೆ ತಿಳ್ಬೇಕು. ಏನಂದ್ರು ಏನು ಹೇಳಿದ್ರು ನಮ್ಗೆ ಗೊತ್ತೇ ಆಗಿಲ್ಲಪ್ಪ. ಹಂಗಿರಬಾರ್ದು ಮನುಷ್ಯ. ಹೆಂಗೆ ಸ್ಪಷ್ಟ ಇರಬೇಕು. ಮುತ್ತಿನ ಹಾರ ಹೆಂಗೆ ಶುಭ್ರ ಇರ್ತಾವೆ, ಏನು ಕಲಿ ಇರೋಂಗಿಲ್ಲ. ಹಂಗೆ ಮಾತನ್ನ ಎಳ್ಳಷ್ಟು ಸುಳ್ಳಿರಬಾರ್ದು. ಮುತ್ತಿನ ಹಾರ ಹೆಂಗಿದಿರಬೇಕು. ಬರೀ ಅಲ್ಲ, ಆ ಮಾತಿಗೆ ಅರ್ಥ ಬರಬೇಕು. ಮಾಣಿಕ್ಯದ ದೀಪ್ತಿ ಮಾತಿನೊಳಗೆ ಅರ್ಥ ಇರಬೇಕು. ಚಂದನ ಮಾತಾಡಿದ್ರೆ ಏನೂ ಇಲ್ಲ, ಏನೂ ಇಲ್ಲ. ಹಂಗೆ ಮಾತಾಡಬಾರ್ದು. ಮಾತಿಗೆ ಕಿಮ್ಮತ್ತಿರಬೇಕು, ಮಾತು ಸ್ಪಷ್ಟ ಇರಬೇಕು, ಮಾತು ದೇವ್ರ ತಲೆ ತಗೋಬೇಕು, ಲಿಂಗ ಮೆಚ್ಚಿ ಹೌದೌದನ್ಬೇಕು. ಅಂಥ ಮಾತಾಡೋಕ್ಕೆ ಕಲ್ತ್ರಿ ನೀವು ಆನಂದ ಇರ್ತೀವಿ. ಪರಮಾತ್ಮನ ಸುಖಿ ಆಗ್ತಾನೆ, ನಮ್ಮ ಮೇಲೆ ಕೃಪಾ ಮಾಡ್ತಾನೆ, ನಾವು ಆನಂದ ಇರ್ತೇವೆ. ಅಂಥ ಮಾತುಗಳನ್ನು ಆಡಲಿಕ್ಕೆ ಕಲಿಬೇಕು. ಮಾತಾ ಜ್ಯೋತಿರ್ಲಿಂಗ ಅಂದರೆ ಶರಣರು. ಮಾತಂದ್ರೆ ಲಿಂಗ, ಅದು ಪರಮಾತ್ಮ ಅದಾನೆ. ಅಂಥ ಮಾತುಗಳನ್ನು ಆಡ್ತಕ್ಕಂಥ ಶಕ್ತಿ ಕೃಪಾ ಪರಮಾತ್ಮ ನಮ್ಮೆಲ್ಲರೂ ಕೊಡಲಿ ಅಂತ ಹೇಳ್ತಾ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.